ಅಲೆಯ ಆತಂಕ, ಮಕ್ಕಳ ರಕ್ಷಣೆ ಹೇಗೆ? ಯಾವ ಔಷಧಿ ಸೂಕ್ತ? ಮಕ್ಕಳಿಗೆ ಮಾಸ್ಕ್ ಬೇಕಾ ಬೇಡವಾ? ಕೇಂದ್ರದ ಸೂಚನೆ ಏನು? ತಜ್ಞ ವೈದ್ಯರು ಸಲಹೆ ಕೊಡ್ತಾರೆ. ಇದು ಮಕ್ಕಳಿಗೆ ಮಾರ್ಗಸೂಚಿಯ ವಿಶೇಷ ಸ್ಟೋರಿ. ಕೊರೋನಾ ಮೂರನೇ ಅಲೆ ಮಕ್ಕಳಿಗೆ ಡೇಂಜರ್ ಅಂತ ತಜ್ಞರು ಆಲ್ರೆಡಿ ಎಚ್ಚರಿಕೆಯನ್ನ ಕೊಟ್ಬಿಟ್ಟಿದ್ದಾರೆ. ಈಗ ಮಕ್ಕಳ ಆರೋಗ್ಯ ರಕ್ಷಣೆ ಸರ್ಕಾರದ ಜವಾಬ್ದಾರಿ, ಆರೋಗ್ಯ ಇಲಾಖೆಯ ಜವಾಬ್ದಾರಿ. ಎಲ್ಲ ಸಿದ್ಧತೆಗಳನ್ನ ಆಯಾ ರಾಜ್ಯ ಸರ್ಕಾರಗಳು ಮಾಡಿಕೊಳ್ತಾ ಇದೆ. ಈಗ ಮಕ್ಕಳಿಗೆ ಅಂತಾನೆ ಕೇಂದ್ರದಿಂದ ಒಂದು ಪ್ರತ್ಯೇಕ ಮಾರ್ಗಸೂಚಿ ಪ್ರಕಟ ಆಗಿದೆ. ಮಕ್ಕಳ ಆರೋಗ್ಯ ರಕ್ಷಣೆಗೆ ಈ ಮಾರ್ಗಸೂಚಿಯನ್ನ ಫಾಲೋ ಮಾಡಬೇಕು ಎಲ್ಲ ರಾಜ್ಯಗಳಲ್ಲೂ, ಎಸ್ಪೆಷಲಿ ಡಾಕ್ಟರ್ಸ್ ಅಂತ ಗೈಡ್ಲೈನ್ಸ್ ನಲ್ಲಿ ಹೇಳಿದ್ದಾರೆ. ಅದರಲ್ಲಿ ಏನೇನಿದೆ ಗೈಡ್ಲೈನ್ಸ್ ಅಲ್ಲಿ? ಹಾಗಾದ್ರೆ 5 ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗೆ ಮಾಸ್ಕ್ ಬೇಡ ಅಂತ ಗೈಡ್ಲೈನ್ಸ್ ಅಲ್ಲಿ ಇದೆ. ಮಕ್ಕಳಿಗೆ ಉಸಿರಾಟದ ಸಮಸ್ಯೆ ಆಗುವಂತ ಆತಂಕ ಇದೆ. ಇನ್ನು 6 ರಿಂದ 11 ವರ್ಷದ ಮಕ್ಕಳು ಮಾಸ್ಕ್ ಬಳಸಬಹುದು, ಆದ್ರೆ ಪೋಷಕರು ಸ್ವಲ್ಪ ನಿಗಾ ಇಡಬೇಕಾಗುತ್ತೆ ಈ ವರ್ಗದ ಮಕ್ಕಳಲ್ಲಿ. ಇನ್ನು ಮಕ್ಕಳಿಗೆ ರೆಮ್ಡೆಸಿವಿರ್ ಚುಚ್ಚುಮದ್ದು ಬಳಕೆ ಬೇಡ ಅಂತ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಸ್ಟಿರಾಯ್ಡ್ಸ್ ಕೂಡ, ಅಂದ್ರೆ ಮೈಲ್ಡ್ ಮತ್ತೆ ಕ್ರಿಟಿಕಲ್ ಕಂಡೀಷನ್, ಸೊ ಅದರಲ್ಲೆಲ್ಲ ಡಿಫ್ರೆನ್ಶಿಯೇಟ್ ಮಾಡಿದ್ದಾರೆ, ಮೈಲ್ಡ್, ಮಾಡರೇಟ್ ಮತ್ತೆ ಸಿವಿಯರ್ ಕಂಡೀಷನ್ ಅಂತ. ಈಗ ಮೈಲ್ಡ್ ಅಲ್ಲಿದ್ರೆ ಸೊ ನಿಗಾ ಇಡಬೇಕಾಗುತ್ತೆ. ಇಂಥದ್ದೆಲ್ಲ ಈ ರೆಮ್ಡೆಸಿವಿರ್ ಇರ್ಬೋದು ಅಥವಾ ಸ್ಟಿರಾಯ್ಡ್ಸ್ಗಳನ್ನ ಕೊಡೋದು ಬೇಡ. ಸಿಂಪ್ಟಮ್ಸ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಮತ್ತೆ ಆ ತೀವ್ರತೆನೂ ಅಷ್ಟೇ, ಅದನ್ನ ನೋಡಿಕೊಂಡು ಕೊಡಬೇಕಾಗುತ್ತೆ. ಡಾಕ್ಟರ್ಗಳು ಪ್ರಿಸ್ಕ್ರೈಬ್ ಮಾಡಬೇಕು ಅಂತ. ಸೋಂಕಿನ ಲಕ್ಷಣ ಇದ್ರಷ್ಟೇ ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ ಕೊಡಬೇಕಾಗುತ್ತೆ. ಅದು ಕೂಡ ಎಷ್ಟು mg ಕೊಡಬೇಕು ಏನು ಅಂತ ಗೈಡ್ಲೈನ್ಸ್ ಅಲ್ಲಿ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಗಂಟ್ಲು ನೋವಿದ್ರೆ ಮಕ್ಕಳಿಗೆ ಉಪ್ಪು ನೀರಿನ ಗಾರ್ಗಲ್ ಅನ್ನ ಮಾಡಿಸ್ಬೇಕಾಗುತ್ತೆ. ಇನ್ನು ಮಧ್ಯಮ ಅಂದ್ರೆ ಮಾಡರೇಟ್ ಕಂಡೀಷನ್ ಇದ್ರೆ, ಸಿಂಪ್ಟಮ್ಸ್ ಇದ್ರೆ ಆಕ್ಸಿಜನ್ ಥೆರಪಿ ಅಗತ್ಯ ಇರುತ್ತೆ ಮಕ್ಕಳಿಗೆ. ಮಧ್ಯಮ ಸೋಂಕು ಲಕ್ಷಣಕ್ಕೆ ಸ್ಟಿರಾಯ್ಡ್ ಬಳಕೆ ಮಾಡಬಹುದು. ಅಂದ್ರೆ ಎಲ್ಲರಿಗೂ ಬಳಕೆ ಮಾಡಬೇಕು ಅಂತಲ್ಲ, ಮಧ್ಯಮ ಸೋಂಕು ಲಕ್ಷಣ ಇದ್ದ ತಕ್ಷಣ ಯಾರಿಗೆ ನೀಡ್ ಇದೆ ಅಂತ ಅನ್ಸುತ್ತೆ, ಡಾಕ್ಟರ್ಗೆ ಗೊತ್ತಾಗುತ್ತಲ್ಲ ಸಿಂಪ್ಟಮ್ಸ್ ನೋಡಿ, ಅಂಥವರಿಗೆ ಸ್ಟಿರಾಯ್ಡ್ ಅನ್ನ ಮಕ್ಕಳಲ್ಲಿ ಕೊಡಬಹುದು ಅಂತ. ತೀರಾ ಅಗತ್ಯ ಇದ್ರಷ್ಟೇ CT ಸ್ಕ್ಯಾನ್ ಮಾಡಿಸ್ಬೇಕು. ಇನ್ನು ಮಕ್ಕಳ ಆರೋಗ್ಯ ರಕ್ಷಣೆಗೆ ಪೋಷಕರು ಹಾಗಾದ್ರೆ ಏನೇನು ಮಾಡಬೇಕು? 3ನೇ ಅಲೆಯನ್ನ ಫೇಸ್ ಮಾಡೋದ್ರಲ್ಲಿ ಪೋಷಕರ ಜವಾಬ್ದಾರಿ ಕೂಡ ಸಾಕಷ್ಟಿದೆ. ನ್ಯೂಸ್ 18ನ ಕೌನ್ಸಿಲಿಂಗ್ ನಲ್ಲಿ ತಜ್ಞರೇ ಈ ಬಗ್ಗೆ ನೇರ ಸಲಹೆಗಳನ್ನ ಕೊಡ್ತಾರೆ. ಮಕ್ಕಳ ಮಾರ್ಗಸೂಚಿ, ಅದ್ರ ಜೊತೆಯಲ್ಲಿ ಪೋಷಕರು ಏನೇನು ಮಾಡಬೇಕು, ಏನು ಮಾಡಬಾರ್ದು, ಮಕ್ಕಳ ಮೇಲೆ ಯಾವ ತರ ನಿಗಾ ಇಡಬೇಕು, ಇದ್ರ ಬಗ್ಗೆ ಸಂಪೂರ್ಣವಾಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಮ್ಮ ಜೊತೆ ಮಕ್ಕಳ ತಜ್ಞರಾಗಿರುವಂತಹ ಡಾಕ್ಟರ್ ಆಶಾ ಬೆನಕಪ್ಪ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ನಮಸ್ತೆ ಡಾಕ್ಟರ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಮಕ್ಕಳ ಬಗ್ಗೆ ಬಹಳ ಚಿಂತೆ ಆಗ್ತಾ ಇದೆ, ಆದ್ರೆ ನಾವು ಪೋಷಕರಿಗೆ ಎದುರಿಸೋದು ಬೇಡ. ವಿ ವಿಲ್ ಪ್ರಿವೆಂಟ್ ಅನ್ಸುತ್ತೆ, ಹರಡೋದನ್ನ ತಡೆಗಟ್ಟೋಣ, ಮಕ್ಕಳನ್ನ ಪ್ರೊಟೆಕ್ಟ್ ಮಾಡೋಣ, ಆಮೇಲೆ ಪ್ರಿಪೇರ್ ಆಗೋಣ. ಅಫ್ಕೋರ್ಸ್ ನೀವು ಹೇಳ್ದಂಗೆ ಲೆಟ್ಸ್ ಎಜುಕೇಟ್ ದ ಪೀಪಲ್. ಅಂದ್ರೆ ಅವ್ರನ್ನ ಹೆದರ್ಸೋದ್ ಬೇಡ, ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡೋಣ, ನಾಲೆಡ್ಜ್ ತುಂಬೋಣ ಅವರಿಗೆ. ಅದ್ರ ಜೊತೆಯಲ್ಲಿ ನೀವುಗಳು ಕೂಡ ಎಷ್ಟು ಮಟ್ಟಿಗೆ ಪ್ರಿಪರೇಷನ್ ಆಗ್ತಿದ್ದೀರಾ ನಾವು ಡೇ ಬೈ ಡೇ ನೋಡ್ತಾ ಇದ್ದೀವಿ. ಸರ್ಕಾರ ಟ್ರೈನಿಂಗ್ ಕೂಡ ಕೊಡ್ತಾ ಇದೆ ಅಂತ ಮೊನ್ನೆ ತಾನೇ ಅಶೋಕ್ ಅವರು ಹೇಳಿದ್ರು. ಸೊ ಮೆಂಟಲಿ ನೀವುಗಳು ಯಾವ ತರ ಪ್ರಿಪೇರ್ ಆಗಿದ್ದೀರಾ ಫಸ್ಟ್ ಹೇಳ್ಬಿಡಿ ಮೇಡಮ್, ಆಮೇಲೆ ನಾವು ಇನ್ ಡೀಟೇಲ್ ಈ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ನಾವೇನಂತಂದ್ರೆ ಮೊಟ್ಟ ಮೊದಲನೇದಾಗಿ ನಾನು ವಿಶೇಷವಾಗಿ ವೈಯಕ್ತಿಕವಾಗಿ ಏನಂತ ಹೇಳ್ತಾ ಇದ್ದೀನಿ ಅಂದ್ರೆ, ಮಕ್ಕಳಲ್ಲಿ ಈ 3ನೇ ಅಲೆ ಬರ್ದಂಗೆ ಎಲ್ಲಾ ಶ್ರಮ ವಹಿಸಿ ತಡೆಗಟ್ಟೋಣ. ಇದನ್ನ ಹೇಗ್ ತಡೆಗಟ್ಟಬೇಕು ಅಂತಂದ್ರೆ ಪೋಷಕರು ಮತ್ತು ಸಮುದಾಯದ ಜವಾಬ್ದಾರಿ. ಇದು ಒಂದೇ ಕಾಯಿಲೆಗೆ ಸಮುದಾಯದ ಬಿಹೇವಿಯರ್ ಅಂತ, ಅಂದ್ರೆ ಸೋಷಿಯಲ್ ಬಿಹೇವಿಯರ್ ಆಫ್ ದ ಸಮುದಾಯದ ಆಧಾರಿತವಾಗಿ ಈ ವೈರಸ್ ಒಬ್ರಿಂದ ಒಬ್ರು ಹರಡ್ತಾ ಇದೆ, ಮತ್ತೆ ಅದು ಬಣ್ಣ ಆಕಾರ ಬದಲಾಗ್ತಾ ಇದೆ. ಸೊ ಸಮುದಾಯದ ಜವಾಬ್ದಾರಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈಗಾಗ್ಲೇ ನೋಡಿ, ಸೋಮವಾರದಿಂದ ಲಾಕ್ಡೌನ್ ನ ಹಂತವಾಗಿ ತೆಗಿತಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಜನಸಾಮಾನ್ಯರಲ್ಲಿ ಆಲಸ್ಯ ಶುರುವಾಗ್ಬಿಟ್ಟಿದೆ. ಕರೋನಾ ಹೋಗ್ಬಿಡ್ತು ಅಂತ ಬಹಳಷ್ಟು ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ. ದಯಮಾಡಿ ಹಾಗ್ ಮಾಡ್ಬೇಡಿ. ಈ ತರ ವೇವ್ಸ್ ಡಿಸೆಂಬರ್ ಅಥವಾ ಯೂಶಲಿ 4 ವರ್ಷ ಬೇಕಾಗುತ್ತೆ. ಹೇಗೆ ಸ್ಪ್ಯಾನಿಷ್ ಫ್ಲೂ 4 ವರ್ಷ ತಗೊಳ್ತೋ, ಅದೇ ತರ ಕೊರೋನಾ ವೈರಸ್ 4 ವರ್ಷ ತಗೊಳುತ್ತೆ. ನೀವು ಕೇಳಿದ ಪ್ರಶ್ನೆ, ಹೇಗೆ ನಾವೆಲ್ಲ ತಯಾರಿಕೆ ಮಾಡ್ತಾ ಇದೀವಿ ಅಂತಂದ್ರೆ, ನಾನು ಒಂದು ಡಾಕ್ಟರ್ ಚಂದ್ರಮಾ ದಯಾನಂದ್ ಸಾಗರ್ ಮೆಡಿಕಲ್ ಕಾಲೇಜ್ ಅಂತ ಹಾರೋಹಳ್ಳಿಯಲ್ಲಿ ಮಕ್ಕಳ ವಿಭಾಗದ ಮುಖ್ಯಸ್ಥಳಾಗಿದ್ದೀನಿ. ಸೊ ನಮ್ಗೆ ಫುಲ್ ರಾಮನಗರ ಡಿಸ್ಟ್ರಿಕ್ಟ್, ನಮ್ಮ ರಾಮನಗರ ಡಿಸ್ಟ್ರಿಕ್ಟ್ ಅಲ್ಲಿ ಬರುವ ಮಕ್ಕಳಿಗೆ
ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲಾ ಸೌಲಭ್ಯವನ್ನು ನಾವು ಆಗ್ಲೇ ಈಗ ರಚಿಸಿ ಬಿಟ್ಟಿದೀವಿ. ಅಂದ್ರೆ ಮೈಲ್ಡ್ ಕಾಯಿಲೆ ಬಂದಿರೋರೆ, ಮಾಡರೇಟ್, ಸಿವಿಯರ್ ಅಥವಾ ಮಿಸ್ಸಿ ಅಂತ ಹೇಳ್ತಿರಲ್ಲ, ಮಲ್ಟಿ ಸಿಸ್ಟಮ್ ಇನ್ಫ್ಲಮೇಟರಿ ಡಿಸೀಸ್ ಇನ್ ಚಿಲ್ಡ್ರನ್, ಆ ಮಕ್ಕಳಿಗೆ ನಮ್ಮ ಎಲ್ಲಾ ತಯಾರಿಕೆ ಮಾಡ್ಕೊಂಡಿದೀವಿ. ಎಕ್ವಿಪ್ಮೆಂಟ್ಸ್ ಇಂದ ಹಿಡಿದು ಔಷಧಿ ಏನ್ ಕೊಡ್ಬೇಕು ಮಗುಗೆ, ಆಮೇಲೆ ನಾವೇ ಒಂದು ವಿಶೇಷವಾದ ರೀತಿಯಲ್ಲಿ ಒಂದು ಯೂಟ್ಯೂಬ್ ವಿಡಿಯೋಸ್ ಮಾಡ್ಬಿಟ್ಟು ಜನಸಾಮಾನ್ಯರಿಗೆ ಆದಷ್ಟು ಮಾಹಿತಿ, ದೂರ ಇಲ್ಲಿ ತುಂಬಾ ಹಳ್ಳಿಗಳಿದೆ, ಆ ಹಳ್ಳಿಗಳಿಗೆ ಕೆಲವರಿಗೆ ಸಂಪರ್ಕ ಸಹಿತ ಇಲ್ಲ, ಅಂತವ್ರಿಗೆ ನಮ್ಮ ಸಂಚಾರಿ ಪ್ರಿವೆಂಟಿವ್ ಅಂಡ್ ಸೋಷಿಯಲ್ ಮೆಡಿಸಿನ್ ಅಂತ ಹೇಳ್ತೀವಿ, ಸಮಾಜ ವಿಭಾಗದ ನಮ್ಮ ವಿಭಾಗದಲ್ಲಿ ಸಂಚಾರಿ ವಾಹನದಿಂದ ನಾವು ಅವ್ರನ್ನೆಲ್ಲ ರೀಚ್ ಮಾಡ್ಬೇಕು ಅಂತ ನಾವು ಅನ್ಕೊಂಡಿದೀವಿ. ಫೈನ್. ಸೊ ತಯಾರಿ ನಿಮ್ ಕಡೆಯಿಂದ ಆಗ್ತಾ ಇದೆ. ಈಗ ಫಸ್ಟ್ ನಾವು ಮಾರ್ಗಸೂಚಿಗಳ ಬಗ್ಗೆ ಮಾತಾಡೋಣ ಮೇಡಮ್. ಯಾಕಂದ್ರೆ ಈಗ 5 ವರ್ಷದ ಒಳಗಡೆ ಮಕ್ಕಳು ಮಾಸ್ಕ್ ಹಾಕೋದು ಬೇಡ ಅಂತ ಹೊಸ ಗೈಡ್ಲೈನ್ಸ್ ನೆನ್ನೆ ತಾನೇ ನಾವು ನೋಡ್ತಾ ಇದ್ವಿ, ಓದ್ತಾ ಇದ್ದೆ ನಾನು ಕೂಡ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಗೊಳ್ಳುವಾಗ. ಇವಾಗ ತುಂಬಾ ಜನ ಇವಾಗ ನೋಡಿ ತಿಳುವಳಿಕೆ ಇರೋರು, 1ನೇ ಅಲೆ 2ನೇ ಅಲೆಯಲ್ಲಿ ದೊಡ್ಡವ್ರ ಬಗ್ಗೆ, ಅಡಲ್ಟ್ಸ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ, ಅವರಿಗೆ ಹೇಳಿದ್ರೆ ಅರ್ಥ ಆಗಬೇಕು. ಬಟ್ ಎಷ್ಟೋ ಜನರಿಗೆ ಮನೇಲಿರಿ ಅಂದ್ರೆ ಮನೇಲಿ ಇರಕ್ಕಾಗಲ್ಲ ಅಂತ ಹೊರಗಡೆ ಬರ್ತಾರೆ, ಹೊರಗಡೆ ಬನ್ನಿ ಅನ್ನೋ ಟೈಮಲ್ಲಿ ಬರೋದಿಲ್ಲ. ಸೊ ನಮ್ ಬಂದಿದ್ದೇ ಟೈಮ್ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದ್ರು. ಮಕ್ಕಳಿಗೆ ಹಾಗಲ್ಲ, ಅವ್ರ ಇನೋಸೆನ್ಸ್ ಇರ್ಬೋದು, ಮತ್ತೆ ಹಠ ಮಾಡೋದಿರ್ಬೋದು, ಅವರಿಗೆ ಈ ಕೊರೋನಾ ವೈರಸ್ ಬಗ್ಗೆ ಇನ್ ಡೀಟೇಲ್ ಹೇಳಕ್ಕಾಗಲ್ಲ, ಇಂತಿನ ಸಮಸ್ಯೆ ಆಗುತ್ತೆ ಅಂತ ಹಠ ಮಾಡ್ತಾರೆ. ಹಾಗಾಗಿ ಮಕ್ಕಳನ್ನ ಹೆಂಗ್ ಕೇರ್ ಮಾಡೋದು ಅಂತ ಪೇರೆಂಟ್ಸಿಗೆ ತುಂಬಾ ದೊಡ್ಡ ತಲೆನೋವು. ಈಗ ಮೊದಲನೇದಾಗಿ ನನ್ನ ಹತ್ರ ಗೈಡ್ ಲೈನ್ಸ್ ಇದೆ. ಈ ಗೈಡ್ ಲೈನ್ಸ್ ಅಲ್ಲಿ 5 ವರ್ಷದ ಕೆಳಗಿನ ಮಕ್ಕಳಿಗೆ ಮಾಸ್ಕ್ ಬಳಸಬಾರ್ದು ಅಂತಿದೆ. ದಯಮಾಡಿ ಅದು ತಪ್ಪು. ಇದು ನಮ್ಮ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಅಂತಿದೆ, ನಮ್ದು ಒಂದು ಸಂಸ್ಥೆ ಆಲ್ ಓವರ್ ಇಂಡಿಯಾ. ಅದ್ರಲ್ಲಿ ಏನಿಲ್ಲ ಅಂದ್ರೆ 30 ರಿಂದ 35 ಸಾವಿರ ಬರೀ ಮಕ್ಕಳು ಡಾಕ್ಟರ್ ಇದ್ದಾರೆ. ನಾವು ಇದನ್ನ ಒಪ್ಪುವುದಿಲ್ಲ. 2 ವರ್ಷದ ಕೆಳಗಿರೋ ಮಗುಗೆ ಫೇಸ್ ಶೀಲ್ಡ್ ಹಾಕೊಳ್ಳಿ. 2 ವರ್ಷದಿಂದ 5 ವರ್ಷದ ಮಕ್ಕಳಿಗೆ ದಯವಿಟ್ಟು ಮಾಸ್ಕ್ ಬಳಸಿ. ಈಗಾಗ್ಲೇ ಇಷ್ಟು ದಿವಸ ಮಕ್ಕಳು ಮಾಸ್ಕ್ ಹಾಕೊಂಡು ಎಷ್ಟು ಚೆನ್ನಾಗಿ ಓಡಾಡ್ತಾ ಇದಾವೆ ಅಂದ್ರೆ, ಮನೆಯಿಂದ ಆಚೆಗೆ ಹೋಗಕ್ ಮುಂಚೆ ಮಕ್ಕಳೇ ಹೇಳ್ತಾರೆ, ಅಮ್ಮ ನಂಗ್ ಮಾಸ್ಕ್ ಹಾಕಮ್ಮ ಅಂತಂತ. ನಮ್ಮ ಆಸ್ಪತ್ರೆಯಲ್ಲಿ ಹೊರರೋಗ ವಿಭಾಗದಲ್ಲಿ ಬರೋ ಮಕ್ಕಳು ಸಹಿತ, ಅಮ್ಮ ನನ್ ಮಾಸ್ಕ್ ಮೂಗಿಂದ ಕೆಳಗಡೆ ಬಂದಿದೆ, ಮೇಲಕ್ಕೆ ಹಾಕಮ್ಮ ಅಂತ. ಸೊ 2 ರಿಂದ 5 ವರ್ಷದ ಮಕ್ಕಳು ಈಗ 15 ತಿಂಗಳಿಂದ ನಾವು ಈ ಕರೋನಾ ಪೆಡಂಭೂತ ಜೊತೆ ಹೋರಾಡ್ತಿರ್ಬೇಕಾದ್ರೆ ಅವರಿಗೆ ಅಭ್ಯಾಸವಾಗಿದೆ. ನಾವು ಆಕ್ಚುಲಿ ಇದ್ರ ಬಗ್ಗೆ 5 ವರ್ಷದ ಕೆಳಗೆ ಯೂಸ್ ಮಾಡ್ಬೇಡಿ ಅಂತ ಕೊಟ್ಟಿರೋ ಈ ಗೈಡ್ ಲೈನ್ಸ್ ಬಗ್ಗೆ ನಮ್ಮಲ್ಲಿ ಬಹಳ ಚರ್ಚೆ ಆಗ್ತಿದೆ. ನಾವು ಇದಕ್ಕೆ ವಿ ಆರ್ ನಾಟ್ ಅಗ್ರಿಯೇಬಲ್. ಇದಕ್ಕೆ ನಾವು ಅವ್ರಿಗೆ ಬರೀತೀವಿ ಯಾಕೆ ಈ ತರ ಮಾಡಿದೀರಾ ಅಂತ. ನೀವು ಅಪೋಸ್ ಮಾಡ್ತಾ ಇದ್ದೀರಾ, ಸರಿ ಮೇಡಮ್. ನೀವ್ ಹೇಳ್ದಂಗೆ ತುಂಬಾ ಜನ ಮಕ್ಕಳಿಗೆ ಈಗ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ, ಪೇರೆಂಟ್ಸ್ ಹತ್ರ ಮಕ್ಕಳೇ ಕೇಳ್ತಿದ್ದಾರೆ, 5 ವರ್ಷದ ಒಳಗಿನ ಮಕ್ಕಳು ಮಾಸ್ಕ್ ನನಗೆ ಹಾಕಿ ಅಥವಾ ಮೂಗಿಂದ ಜಾರೋದ್ರೆ ಸರಿಯಾಗಿ ಹಾಕಿ ಅಂತ. ಬಟ್ ಆ ಹೊಸ ಗೈಡ್ಲೈನ್ಸ್ ಅವ್ರು ಹೇಳಿರೋದು 5 ವರ್ಷದ ಒಳಗಿನ ಮಕ್ಕಳಿಗೆ ಮಾಸ್ಕ್ ಹಾಕೊಂಡ್ರೆ ಅವ್ರಿಗೇನೋ ಉಸಿರಾಟ ಸಮಸ್ಯೆ ಆಗ್ಬೋದು, ಅದರಿಂದಾನೇ ಏನಾದ್ರೂ ಹೆಲ್ತ್ ಇಶ್ಯೂಸ್ ಆಗ್ಬೋದು ಅಂತ ಅದ್ರಲ್ಲಿ ಹೇಳ್ತಿದ್ದಾರೆ. 14 ತಿಂಗಳು ಉಸಿರಾಟದ ಸಮಸ್ಯೆ ಇಲ್ದಿದ್ದು ಇದ್ದಕ್ಕಿದ್ದಂಗೆ ಎಲ್ಲಿ ಉದ್ಭವ ಆಯ್ತು? ಇದಕ್ಕೆ ನಾವು ಅಬ್ಜೆಕ್ಷನ್ ಬರೀತಾ ಇದೀವಿ. ಯಾವ್ದಾರ ಒಂದ್ ಮಾಧ್ಯಮದ ಮೂಲಕ ನಿಮ್ಗೆ ಅದ್ ಅಬ್ಜೆಕ್ಷನ್ಗೆ ಏನ್ ಉತ್ತರ ಬಂತು ಅಂತಾನು ಹೇಳ್ತೀವಿ. ಯಾಕಂದ್ರೆ ತುಂಬಾ ರಿಸ್ಕ್. 5 ವರ್ಷದ ಕೆಳಗಿರೋ ಮಕ್ಕಳಲ್ಲಿ ಸೂಕ್ಷ್ಮ ಪ್ರಮಾಣದಲ್ಲಿ ಕೊರೋನಾ ವೈರಸ್ ಇನ್ಫೆಕ್ಷನ್ ಬರುತ್ತೆ, ನೆಗಡಿ, ಕೆಮ್ಮು, ಜ್ವರ. ಸೊ ಈ ಮಕ್ಕಳು ಪೋಷಕರಿಗೆ ಮತ್ತೆ ಮನೆಯಲ್ಲಿ ಹಿರಿಯರಿಗೆ ಬಹಳ ಬೇಗ ಹರಡುತ್ತೆ, ಮತ್ತೆ ಇತರರಿಗೂ ಹರಡುತ್ತೆ. ದಯಮಾಡಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋವರೆಗೂ, ನಮಗೆ ಅದ್ರ ಗೈಡ್ಲೈನ್ಸ್ ಕರೆಕ್ಟ್ ಆಗಿ ಇದೆಯೋ ಇಲ್ವೋ ಅಂತ ಮಾಡೋವರೆಗೂ 2 ವರ್ಷದ ಮಕ್ಕಳು ಮಾತ್ರ ಮಾಸ್ಕ್ ಧರಿಸಬೇಡಿ, ಅವರಿಗೆ ಫೇಸ್ ಶೀಲ್ಡ್ ಹಾಕಿ. ಇಲ್ಲಿವರೆಗೂ 2 ವರ್ಷದ ಮೇಲಿರೋ ಮಕ್ಕಳು ಮಾಸ್ಕ್ ಹಾಕೊಂಡು ಓಡಾಡ್ತಿದ್ದನ್ನ ಖಂಡಿತ ನಾವು ಕ್ರಿಯಾಬದ್ಧವಾಗಿ ಮಾಡ್ಲೇಬೇಕು. ಫೈನ್. ಅಂದ್ರೆ ಈಗ 6 ರಿಂದ 11 ವರ್ಷ ತನಕ ಮಕ್ಕಳು ಮಾಸ್ಕ್ ಹಾಕ್ಬೋದು, ಬಟ್ ಪೇರೆಂಟ್ಸ್ ನಿಗಾ ಇಡಬೇಕಾಗತ್ತೆ, ಅವ್ರನ್ನ ಅಬ್ಸರ್ವ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಬಹುಶಃ ಈ ಗೈಡ್ಲೈನ್ಸ್ ನೀವು ಒಪ್ತೀರಾ? ಅಲ್ಲ, 6 ರಿಂದ 11 ವರ್ಷದ ಮಕ್ಕಳು ಎಲ್ಲರೂ ಮಾಸ್ಕ್ ಹಾಕೊಳ್ಳೇಬೇಕು. ಇದ್ರಲ್ಲಿ ಅವ್ರು ಏನಂತ ಹೇಳ್ತಿದ್ದಾರೆ ಅಂತಂದ್ರೆ, ತುಂಬಾ ಟೈಟ್ ಫಿಟ್ಟಿಂಗ್ ಮಾಸ್ಕ್, ಮಗು ಉಸಿರಾಟ ಆಗ್ದಂಗಿದ ತೊಂದರೆ ಆಗೋದು ಹಂಗೆಲ್ಲ. ಸಮುದಾಯ ಬಳಸೋ, ನಾವೆಲ್ಲ ಬಳಸೋ ಮಾಸ್ಕ್ N95. ಇದು ಮೂಗಕ್ ಗಾಯ ಆಗುತ್ತೆ. ಎಷ್ಟು ಟೈಟ್ ಆಗುತ್ತೆ ಅಂದ್ರೆ, ಒಂದು ಸನ್ನಿವೇಶದಲ್ಲಿ ನಮ್ಗೆ ಬರೀ ಕಾರ್ಬನ್ ಡೈಆಕ್ಸೈಡ್ ರಿಟೆನ್ಷನ್ ಆಗ್ತಾ ಇರುತ್ತೆ. ನಾವು ಸಮುದಾಯಕ್ಕೆ ಹೇಳ್ತಾ ಇರೋದೇ ಅಂದ್ರೆ ಡಬಲ್ ಮಾಸ್ಕಿಂಗು, ರೀಯೂಸಬಲ್ ಮಾಸ್ಕ್, ಬಟ್ಟೆ ಮಾಸ್ಕ್. ಇದರಲ್ಲಿ ಆತರ ಏನೂ ಆಗಲ್ಲ. ನಾವ್ ಇದನ್ನೇ ಬೆಳಿಗ್ಗೆ ಆಸ್ಪತ್ರೆಗೆ ಬಂದ್ರೆ ಮನೆಗೆ ಹೋಗೋವರೆಗೂ ಇದನ್ನ ಹಾಕೊಂಡು ಇಲ್ಲಿವರೆಗೂ ಈ 14 ತಿಂಗಳಿಂದ ನಾವ್ ಇದನ್ನ ಬಳಸ್ತಾ ಇದೀವಿ, ಏನು ತೊಂದರೆ ಇಲ್ಲ.
ಇದರಲ್ಲಿ ಏನೋ ವಿಶೇಷ ಸಮಥಿಂಗ್ ಹ್ಯಾಸ್ ಗಾನ್ ರಾಂಗ್ ಇಲ್ಲಿ ಅಂತ ನನ್ನ ವೈಯಕ್ತಿಕ ಅನಿಸಿಕೆ. ಸೊ ಇದಕ್ಕೆ ನಾವು ಅಬ್ಜೆಕ್ಷನ್ ಬರ್ದಿದೀವಿ, ನೋಡೋಣ ಏನ್ ಉತ್ತರ ಬರುತ್ತೆ ಅಂತ. ಫೈನ್. ಅಪಾರ್ಟ್ ಫ್ರಮ್ ಮಾಸ್ಕ್ ನಾವು ಮಾತಾಡೋದಾದ್ರೆ ಇವಾಗ ಮೈಲ್ಡ್, ಮಾಡರೇಟ್, ಸಿವಿಯರ್ ಕಂಡೀಷನ್ ಅಲ್ಲಿ ಮತ್ತೆ ಕ್ರಿಟಿಕಲ್ ಆದಾಗ ಯಾವ್ಯಾವ ತರ ಮೆಡಿಸಿನ್ ಗಳನ್ನ ಕೊಡಬೇಕು, ಪ್ಯಾರಾಸಿಟಮಲ್ ಇಂದ ಹಿಡಿದು ಸ್ಟಿರಾಯ್ಡ್ಸ್ ಇರ್ಬೋದು ಅಥವಾ ರೆಮ್ಡೆಸಿವಿರ್ ಇಂಜೆಕ್ಷನ್, ಸೊ ಯಾವ್ಯಾವ ಹಂತದಲ್ಲಿ ಕೊಡಬೇಕು ಅಂತ ಹೇಳಿದ್ದಾರೆ, ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದು. ಬರ್ದ್ರಿ, ನಾವು 100 ಮಕ್ಕಳಲ್ಲಿ 80% ಮಕ್ಕಳು ಸಿಂಪ್ಟಮ್ಯಾಟಿಕ್ ಇರ್ತಾರೆ. ಅವರಲ್ಲಿ ಕಾಯಿಲೆ ಇದೆಯೋ ಇಲ್ವೋ ಅಂತಾನೆ ಗೊತ್ತಾಗೋದಿಲ್ಲ. ಒಂದೊಂದರ ವೈರಸ್ ಟಚ್ ಅಂಡ್ ಗೋ ಅಂತ ಬರುತ್ತೆ. ಸುಮ್ನೆ ಏನೋ ಒಂದ್ ನೆಗಡಿ ಬಂದಿರುತ್ತೆ, ಸಾಮಾನ್ಯ ನೆಗಡಿ ಅಂತ ಅಂದ್ಕೊಂಡು ಟ್ರೀಟ್ ಮಾಡಿರ್ತೀರಾ. ಎಷ್ಟೋ ಜನ ಮಕ್ಕಳಿಗೆ ಈಗ ವ್ಯಾಕ್ಸಿನ್ ಲಸಿಕೆ ಕೊಡ್ಬೇಕಾದ್ರೆ ಅವ್ರಿಗೆ ಲಸಿಕೆಗೆ ಮುಂಚೆ, ಈಗ ಮೈಸೂರಲ್ಲಿ ಟ್ರಯಲ್ ಸೋಮವಾರದಿಂದ ಶುರುವಾಗ್ತಿದೆ. 12 ವರ್ಷದಿಂದ 18 ವರ್ಷದ ಮಕ್ಕಳಿಗೆ ವ್ಯಾಕ್ಸಿನ್ಗೆ ಆಂಟಿಬಾಡೀಸ್ ಮಾಡ್ಬೇಕು. ಆಂಟಿಬಾಡೀಸ್ ಇದ್ರೆ ರೋಗ ನಿರೋಧಕ, ಆಂಟಿಬಾಡೀಸ್ ಅಂದ್ರೆ ರೋಗ ನಿರೋಧಕ ಶಕ್ತಿವುಳ್ಳ ಸಸಾರಜನಕ. ಸೊ ಈ ಆಂಟಿಬಾಡೀಸ್ ಇದ್ರೆ ವ್ಯಾಕ್ಸಿನ್ ಕೊಡಲ್ಲ. ಸೊ ಅಂತ ಸನ್ನಿವೇಶದಲ್ಲಿ ಅವರು ಆಂಟಿಬಾಡೀಸ್ ಮಾಡಿದಾಗ ಎಷ್ಟೋ ಮಕ್ಕಳಲ್ಲಿ ಆಂಟಿಬಾಡೀಸ್ ಕಂಡು ಬಂದಿದೆ. ಇದರ ಅರ್ಥ ಏನು? ಸಮುದಾಯದಲ್ಲಿ ಮಕ್ಕಳು ಏನು ಕಾಯಿಲೆದ ಲಕ್ಷಣ ತೋರಿಸದೆ ಸಿಂಪ್ಟಮ್ಯಾಟಿಕ್ ಸ್ಪ್ರೆಡರ್ಸ್ ಅವರಿಗೆ ಬಂದಿದೆ, ಒಂದು ಅನುಭವ. ಇನ್ನ 20% ಮಕ್ಕಳಲ್ಲಿ ಮೈಲ್ಡ್ ಅಂಡ್ ಮಾಡರೇಟ್, 15-20% ಮಕ್ಕಳಿಗೆ ಮೈಲ್ಡ್ ಅಂಡ್ ಮಾಡರೇಟ್ ಇಲ್ನೆಸ್ ಬರುತ್ತೆ. ಮೈಲ್ಡ್ ಇಲ್ನೆಸ್ ಅಂದ್ರೆ ಏನಪ್ಪಾ? ನೆಗಡಿ, ಕೆಮ್ಮು, ಜ್ವರ. ಎಲ್ಲಾ ತಾಯಂದ್ರಿಗೂ ಈ ಸಾಮಾನ್ಯ ನೆಗಡಿ, ಕೆಮ್ಮು, ಜ್ವರ ಗೊತ್ತೇ ಇರುತ್ತೆ. ಯಾಕೆಂದ್ರೆ 5 ವರ್ಷದ ಮಕ್ಕಳಿಗೆ ಈ ಕೋವಿಡ್ ಸನ್ನಿವೇಶ ಬರಕ್ ಮುಂಚೆ, ಈ ಮಹಾಮಾರಿ ಬರಕ್ ಮುಂಚೆ 5 ವರ್ಷದ ಮಕ್ಕಳಲ್ಲಿ ವರ್ಷಕ್ಕೆ 6-8 ಸಲ ಇತರ ವೈರಾಣು ಇನ್ಫೆಕ್ಷನ್ಸ್ ಆಗ್ತಾ ಇತ್ತು. ಅಂದ್ರೆ ಅಡಿನೋ ವೈರಸ್, ರೈನೋ ವೈರಸ್, ರೆಸ್ಪಿರೇಟರಿ ಸಿನ್ಸಿಷಿಯಲ್ ವೈರಸ್ ಅಂತ. ಸೊ ಅವರಿಗೆ ಇದೆಲ್ಲ ಅನುಭವ ಇದೆ. ಆದ್ರೆ ಈ ಪರಿಸ್ಥಿತಿಯಲ್ಲಿ ಏನೇ ನೆಗಡಿ, ಕೆಮ್ಮು, ಜ್ವರ ಬಂದ್ರೆ ತಾಯಂದ್ರು ಹಿಂದೆ ಬರ್ತಿರೋ ವೈರಲ್ ಇನ್ಫೆಕ್ಷನ್ ಅನ್ಕೊಂಡು ಆಲಸ್ಯ ಮಾಡಬಾರ್ದು. ಮೊದಲನೇದೇನಂದ್ರೆ ಮೈ ಡಾಕ್ಟರ್ ಕಾನ್ಸೆಪ್ಟ್ ಅಂತ ಮುಂಬೈಯಲ್ಲಿ ಶುರು ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲೂ ಅವರು ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಜ್ವರ ಬಂದ್ರೆ ಮಗುಗೆ ಜ್ವರದ ಔಷಧಿ, ನೆಗಡಿ ಬಂದ್ರೆ ಉಪ್ಪು ನೀರಲ್ಲಿ ಬಾಯಿ ಮುಕ್ಕಳಿಸ್ಕೊಳ್ಳಿ, ಬಿಸಿ ನೀರ್ಗೆ ನಿಂಬೆಹಣ್ಣು ಹಾಕೊಂಚೂರು ಜೇನುತುಪ್ಪ, ಮನೆ ಮದ್ದನ್ನು ಬಳಸಿ, ಬಟ್ ಡಾಕ್ಟರ್ಸ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರಿ ಅಂತ ಒಂದು ವಿಶೇಷವಾಗಿ ಹೇಳ್ತೀನಿ. ಆಲಸ್ಯ ಬೇಡ. ಇಷ್ಟೇ ನೆಗಡಿ, ಕೆಮ್ಮಿ, ಜ್ವರ ಅನ್ಕೊಂಡ್ ಬಿಡ್ಬೇಡಿ. ಮಾಡ್ರೇಟ್ ಇಲ್ನೆಸ್ ಬಂದ್ರೆ ಖಂಡಿತ ನೀವು ಆಸ್ಪತ್ರೆಗೆ ಹೋಗಿ ವೈದ್ಯರನ್ನು ಭೇಟಿ ಮಾಡಿ, ವೈದ್ಯರು ಡಿಸೈಡ್ ಮಾಡ್ತಾರೆ ಏನ್ ಮಾಡ್ಬೇಕು ಅಂತಂತ. ಆಮೇಲೆ ಸಿವಿಯರ್ ಡಿಸೀಸ್ ಅಂತಂದ್ರೆ ಈಗ ಎಲ್ಲಾ ಮಕ್ಕಳ ಆಸ್ಪತ್ರೆಗಳಲ್ಲಿ ಹೈ ಡಿಪೆಂಡೆಂಟ್ ಯೂನಿಟ್ ಅಂತ ಮಾಡ್ತಾ ಇದ್ದಾರೆ ಈಗ ಸರ್ಕಾರದ ವತಿಯಿಂದ. ಮತ್ತೆ ನಾವು ಖಾಸಗಿ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ ಎಲ್ಲದರಲ್ಲೂ ಹೈ ಡಿಪೆಂಡೆಂಟ್ ಯೂನಿಟ್ ಅಲ್ಲಿ ಏನಪ್ಪಾ ಅಂದ್ರೆ ಪಲ್ಸ್ ಆಕ್ಸಿಮೀಟರ್ ಇರುತ್ತೆ, ಮಗುದು ಬ್ಲಡ್ ಪ್ರೆಷರ್, BP ಚೆಕ್ ಮಾಡೋದು, ಆಕ್ಸಿಜನ್ ವಿಶೇಷವಾಗಿ ಆಕ್ಸಿಜನ್ ಹೊಂದಿರುವ ಒಂದು ವಿಭಾಗ ಅದು. ಆಮೇಲೆ ಇಂಟೆನ್ಸಿವ್ ಕೇರ್ ಯೂನಿಟ್, ಪೀಡಿಯಾಟ್ರಿಕ್ ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ಇರುತ್ತೆ. ಅಲ್ಲಿ 24/7 ಆ ಮಕ್ಕಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕಾಗತ್ತೆ. ಸೊ ಈ ಸೌಲಭ್ಯವೆಲ್ಲ ತಯಾರಾಗ್ತಾ ಇದೆ ಎಲ್ಲಾ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲ್ಗಳು ಮತ್ತೆ ಸರ್ಕಾರಿ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು, ಆಮೇಲೆ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಎಲ್ಲಾ ಕಡೆನೂ ಇದು ತಯಾರಿಕೆ ನಡೀತಾ ಇದೆ. ಸೊ ಈ ಮಕ್ಕಳಿಗೆಲ್ಲ ದಯವಿಟ್ಟು ಆಸ್ಪತ್ರೆಗೆ ಬನ್ನಿ. ಹೇಗೆ ದೊಡ್ಡೋರು ವಾಟ್ಸಪ್ ಯೂನಿವರ್ಸಿಟಿ ಆದಾಯದ ಔಷಧಿಗಳನ್ನ ತಗೊಂಡ್ಬಿಟ್ಟು ವಿಭಿನ್ನ ಕಾಯಿಲೆಗಳಿಗೆ ನಾವು ಪ್ರೋತ್ಸಾಹ ಕೊಟ್ಟಂಗಾಗತ್ತೆ. ದಯಮಾಡಿ ಆತರ ಮಾಡ್ಬೇಡಿ. ಯಾಕೆಂದ್ರೆ ಮಕ್ಕಳ ದೇಹ ಬೆಳೀತಾ ಇದೆ, ಅದು ತುಂಬಾ ಸೂಕ್ಷ್ಮವಾದ ದೇಹ. ಮಗುಗೆ ಏನಾಗ್ತಿದೆ, ಒಂದ್ ಮಾತ್ರೆ ಕೊಟ್ಟಾಗ ಆ ಮಗುಗೆ ಏನಾಗ್ತಿದೆ ಅಂತಾನೂ ಗೊತ್ತಾಗೋದಿಲ್ಲ. ಸೊ ದಯವಿಟ್ಟು ನೀವು ಆತರ ಮಾಡ್ಬೇಡಿ. ವೈದ್ಯರ ಸಲಹೆ, ವೈದ್ಯರ ಸೂಪರ್ವಿಷನ್ ಅಲ್ಲಿ ಮಗುಗೆ ಔಷಧಿ ಕೊಡಿ. ಫೈನ್. ಮೈಲ್ಡ್ ಮಾಡರೇಟ್ ಕಂಡೀಷನ್ ಅಲ್ಲಿ ಯಾವ ತರ ಮಕ್ಕಳನ್ನ ಅಬ್ಸರ್ವ್ ಮಾಡ್ಬೇಕು ಅಂತ ಹೇಳಿದ್ರಿ. ನೀವು ಹೇಳ್ದಂಗೆ ಯಾರಿಗೋ ಬರ್ಕೊಟ್ಟಿದ್ ಪ್ರಿಸ್ಕ್ರಿಪ್ಷನ್ ತಗೊಂಡ್ಬಂದ್ಬಿಟ್ಟು ಅದೇ ಮೆಡಿಸಿನ್ ನ ಮಕ್ಕಳಿಗೆ ಕೊಡೋದು, ಅಥವಾ ವಾಟ್ಸ್ಆಪ್ ನಲ್ಲಿ ಇಂಥ ಮೆಡಿಸಿನ್ ತಗೊಳ್ಳಿ ಅಂತ ಬಂದ್ಬಿಡುತ್ತಲ್ಲ, ಅದನ್ನ ಮಕ್ಕಳಿಗೆ ದಯವಿಟ್ಟು ಕೊಡೋಕೆ ಹೋಗ್ಬೇಡಿ. ಇದರಿಂದ ಪ್ರಾಬ್ಲಮ್ಗಳೇ ಜಾಸ್ತಿ ಆಗುತ್ತೆ. ಕೈಗಳನ್ನ ಆಗಾಗ ತೊಳ್ಕೊತಾ ಇರಿ. ಹ್ಯಾಂಡ್ ಸ್ಯಾನಿಟೈಸರ್. ವೆಲ್ಕಮ್ ಬ್ಯಾಕ್. 3ನೇ ಅಲೆಯಲ್ಲಿ ಮಕ್ಕಳ ಮೇಲೆ ಯಾವ ತರ ನಿಗಾ ಇಡಬೇಕು, ಮತ್ತೆ ಕೇಂದ್ರದಿಂದ ಲೇಟೆಸ್ಟ್ ಆಗಿ ರಿಲೀಸ್ ಆಗಿದೆಲ್ಲ ಗೈಡ್ಲೈನ್ಸ್, ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗಿದ್ರು ಮಕ್ಕಳ ತಜ್ಞರಾಗಿರುವಂತ ಡಾಕ್ಟರ್ ಆಶಾ ಬೆನಕಪ್ಪ. ಡಾಕ್ಟರ್ ವೆಲ್ಕಮ್ ಬ್ಯಾಕ್. ಒಬ್ರು ಕಾಲರ್ ಇದ್ದಾರೆ, ಆಮೇಲೆ ನಾವು ಡಿಸ್ಕಷನ್ ಕಂಟಿನ್ಯೂ ಮಾಡೋಣ. ರೂಪಾ ಅಂತ ಮೈಸೂರಿಂದ. ರೂಪಾ ನಮಸ್ತೆ, ಕ್ವೆಶ್ಚನ್ ಏನಿದೆ ಕೇಳಿ.
ನಮಸ್ತೆ ಮ್ಯಾಮ್. ಏನ್ ಗೊತ್ತಾ, ನಮ್ದು ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಇಬ್ರಿಗೂ ಅವರಿಗೆ ಕೋವಿಡ್ ಆಗಿ ಒಂದು ಸ್ವಲ್ಪ ಸಿವಿಯರ್ ಪ್ರಾಬ್ಲಮ್ ಆಗಿತ್ತು. ಈಗ ಮಗುಗೆ 5 ವರ್ಷ, ಅದಕ್ಕೆ ಕ್ಯಾವಿಟಿಸ್ ಇದೆ. ಕ್ಯಾವಿಟಿಸ್ ಆಗಿ ನೋವು ಶುರುವಾಗಿದೆ. ಸೊ ನಾವೀಗ ಹಾಸ್ಪಿಟ್ಲಿಗೆ ಹೋಗೋ ಪರಿಸ್ಥಿತಿಲೂ ಇಲ್ಲ, ಪಾಸಿಟಿವ್ ಇರೋದ್ರಿಂದ. ನಾವ್ ಎಂತ ಮಾಡ್ಬೋದು? ಮಗುಗೆ ಆಂಟಿಬಯೋಟಿಕ್ ಕೊಡ್ಬೇಕಾ ಏನು? ಆ ಕ್ಯಾವಿಟಿಸ್ ಆಗಿ ಅಲ್ಲಿ ಸ್ವಲ್ಪ ಪೇನ್ ಇದೆ, ಸ್ವಲ್ಪ ತುಂಬಾ ನೋವಿದೆ ಮಗುಗೆ. ನೋಡಿ, ಕ್ಯಾವಿಟೀಸ್ ಬಂದ್ರೆ ಉಪ್ಪು ನೀರಲ್ಲಿ ಬಾಯಿ ಮುಕ್ಕಳಿಸ್ಕೊಳ್ಳಿ ಮಗು. ಆಮೇಲೆ ಬೆಟಾಡಿನ್ ಅಂತ ಒಂದು ಲೋಷನ್ ಬರುತ್ತೆ, 1 ಗ್ಲಾಸ್ ನೀರಿಗೆ 1 ಚಮಚ ಆ ಲೋಷನ್ ಹಾಕ್ಬಿಟ್ಟು ಬಾಯಿ ಮುಕ್ಕಳಿಸ್ಕೊಳ್ಳಿ. ದಯಮಾಡಿ ನೀವು ವೈದ್ಯರಾಗಬೇಡಿ. ಆಂಟಿಬಯೋಟಿಕ್ಸ್ ನ ನೀವು ಮನೆಯಲ್ಲೇ ಬಳಸಬೇಡಿ. ಆಂಟಿಬಯೋಟಿಕ್ಸ್ ಇಂದ ಆಗುವ ಪ್ರಾಬ್ಲಮ್ಸ್ ಈಗ ಕೊರೋನಾಗಿನ್ನ ಇನ್ನಷ್ಟು ದೊಡ್ಡ ಸಮಸ್ಯೆಗೆ ನೀವು ಸಿಕ್ಬೀಳ್ತೀರಾ. ಪಾಸಿಟಿವ್ ಇದ್ರೂ ನೀವು ಆಸ್ಪತ್ರೆಗೆ ಹೋಗ್ಬೇಡಿ ಅಂತ ಯಾರು ಹೇಳಿಲ್ಲ. ಎಲ್ಲ ಕೋವಿಡ್ ನಾರ್ಮ್ಸ್, ಮಾಸ್ಕ್ ಹಾಕೊಂಡು ಸ್ಯಾನಿಟೈಸರ್ ಹಾಕೊಂಡು ದಯಮಾಡಿ ಮಗುವಿನ ಹಲ್ಲಿನ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಡಾಕ್ಟರ್ ಆ ಕ್ಯಾವಿಟಿನ ನೋಡ್ಬಿಟ್ಟು ಪ್ರಿಸ್ಕ್ರಿಪ್ಷನ್ ಕೊಡ್ಲಿ. ಯಾವ ಆಂಟಿಬಯೋಟಿಕ್ಸ್ ಫೋನಲ್ಲೇ ಆಗ್ಲಿ ಅಥವಾ ವಾಟ್ಸಪ್ ಅಲ್ಲಿ ಕಳಿಸಿರೋದ್ರಿಂದ ಮಾಡಕ್ ಬರಲ್ಲಮ್ಮ. ದಯಮಾಡಿ ಆಸ್ಪತ್ರೆ ಕರ್ಕೊಂಡೋಗಿ. ಫೈನ್, ಥ್ಯಾಂಕ್ ಯು ರೂಪಾ ಕಾಲ್ ಮಾಡಿದ್ದಕ್ಕೆ. ಡಾಕ್ಟರ್, ಆಗಲೇ ನೀವು ಮೈಲ್ಡ್, ಮಾಡರೇಟ್, ಸಿವಿಯರ್ ಕಂಡೀಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ. ಈಗ ಒಂದು ವೇಳೆ ಕ್ರಿಟಿಕಲ್ ಆದರೆ ಈ ರೆಮ್ಡಿಸಿವಿರ್ ಮತ್ತೆ ಸ್ಟಿರಾಯ್ಡ್ಸ್ಗಳನ್ನು ಕೊಡಬಹುದು ಅಂತ ಗೈಡ್ಲೈನ್ಸ್ ಅಲ್ಲಿ ಇದೆ. ಫಸ್ಟ್ ಆಫ್ ಆಲ್, ನೀವು ಇದಕ್ಕೆ ಅಗ್ರಿ ಆಗ್ತೀರಾ? ಕೊಡೋದಾದ್ರೂ ಎಷ್ಟು ಡೋಸ್ ಅಲ್ಲಿ ಕೊಡಬಹುದು? ಡೋಸ್ ಎಲ್ಲ ನಾವು ಇಲ್ಲಿ ಚರ್ಚೆ ಮಾಡೋದು ಬೇಡ. ರೆಮಿಡಿಸಿವಿರ್ ಎಲ್ಲ ಮಗು ಆಸ್ಪತ್ರೆಗೆ ಹೋಗಿ ತೀವ್ರ ಚಿಕಿತ್ಸಾ ಘಟಕದಲ್ಲಿ ಹೋದ್ರೆ ಮಾತ್ರ ನಾವು ಅಲ್ಲಿ ಔಷಧಿಗಳನ್ನ ಈ ಔಷಧಿಗಳನ್ನ ಕೊಡ್ತೀವಿ. ಮಕ್ಕಳಿಗೆ ಬಂದಾಗ ಕಂಪ್ಲೀಟ್ಲಿ ಸೂಪರ್ವೈಸ್ಡ್, ಯಾವುದಕ್ಕೂ ಮಗು ರೋಗ ಲಕ್ಷಣ ಇಂಪ್ರೂವ್ ಆಗ್ಲಿಲ್ಲ ಅನ್ನೋ ಒಂದು ಸನ್ನಿವೇಶದಲ್ಲಿ ಮಾತ್ರ 3-4 ಜನ ಡಾಕ್ಟರ್ ಕನ್ಸಲ್ಟೇಷನ್ ಮಾಡ್ಕೊಂಡು ರೆಮಿಡಿಸಿವಿರ್ ಕೊಡ್ಬೇಕು ಅಂತ ಈ ಒಂದು ಹೊಸ ಇದು ಮಾಹಿತಿಯಲ್ಲಿದೆ. ಸೊ ಸುಮ್ನೆ ನಾವು ರೆಮಿಡಿಸಿವಿರ್ ಅಂತ ಹೇಳ್ಬಿಟ್ರೆ ಈ ಪೋಷಕರು ಒಂದು ಮೆಡಿಕಲ್ ಶಾಪ್ ಹೋಗಿ ರೆಮಿಡಿಸಿವಿರ್ ತಗೊಂಡ್ಬಿಟ್ಟು ಕೊಟ್ಬಿಡ್ತಾರೆ. ಸೊ ಪ್ರತಿ ಒಂದು ಹಂತದಲ್ಲಿ ಈ ಗೈಡ್ ಲೈನ್ಸ್ ಹೇಳ್ತಾ ಇದೆ, ಸ್ಟೀರಾಯ್ಡ್ಸ್ ಕೊಡ್ಬೇಕಾರೆ, ರೆಮಿಡಿಸಿವಿರ್ ಕೊಡ್ಬೇಕಾರೆ ಒಂದು ಡಾಕ್ಟರ್ಸ್ ಎಲ್ಲ ಸೇರಿ ಒಂದು ಚರ್ಚೆ ಮಾಡಿ ಆಮೇಲೆ ಅದ್ರ ಬಗ್ಗೆ ಡಿಸಿಷನ್ ತಗೊಳ್ಳೋದು. ಹೇಗೆ ದೊಡ್ಡೋರ್ಗೆ ಔಷಧಿಗಳನ್ನ ಬಳಸಿದ್ರೋ ಆ ತರ ನಾವು ಮಕ್ಕಳಲ್ಲಿ ಬಳಸಕ್ಕಾಗಲ್ಲ. ಕ್ಲಾರಿಫಿಕೇಶನ್ಗೋಸ್ಕರ ಕೇಳ್ತಾ ಇದೀನಿ ಡಾಕ್ಟರ್. ರೀಸೆಂಟ್ ಆಗಿ ಸೆಂಟ್ರಲ್ ಗವರ್ಮೆಂಟ್ ಇಂದನೇ ಹೇಳಿದ್ರು, ಆರೋಗ್ಯ ಇಲಾಖೆನೇ ಹೇಳಿತು, ಈ ರೆಮ್ಡಿಸಿವಿರ್ ಬೇಡ, ಒಂಥರ ದಂಧೆ ಆಗ್ಬಿಟ್ಟಿದೆ, ಅದನ್ನ ಕೊಡಬಾರ್ದು ಅನ್ನೋ ರೀತಿಯಲ್ಲೆಲ್ಲ ಡಿಸ್ಕಷನ್ ಆಗ್ತಾ ಇತ್ತು ಅಂತ. ಈಗ ಮತ್ತೆ ಕೊಡಬಹುದಾ ರೆಮ್ಡಿಸಿವಿರ್? ಇಲ್ಲ, ಮಕ್ಕಳಲ್ಲಿ ಕೊಡಕ್ ಆಗಲ್ಲ, ಕೊಡೋ ಅವಶ್ಯಕತೆ ಇಲ್ಲ. ಫೈನ್. ಈಗ ಒಬ್ರು ಕಾಲರ್ ಹಿಡಿದಾರೆ, ಮಾತನಾಡಿಸ್ಬೇಡ. ಆಮೇಲೆ ಸ್ಟಿರಾಯ್ಡ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಶ್ರೀಧರ್ ಅಂತ. ಶ್ರೀಧರ್ ಅವರು ನಮಸ್ತೆ, ಪ್ರಶ್ನೆ ಏನಿದೆ ಕೇಳಿ. ನಮಸ್ಕಾರ ಮೇಡಮ್, ನಾನು ಶ್ರೀಧರ್ ಅಂದ್ಬಿಟ್ಟು ಕೆಂಪಡದಿಂದ. ಓಕೆ. ನಮಗೆ ಪಾಸಿಟಿವ್ ಆಗಿತ್ತು, 25 ದಿವಸ ಆಗಿದೆ. ಮನೇಲಿ ಒಂದು ವರ್ಷದ ಪಾಪು ಇದೆ. ಈಗೆಲ್ಲ ಹುಷಾರಿದ್ದೀನಿ. ಎಷ್ಟು ದಿವಸ ನಾವು ದೂರ ಇರಬೇಕು ಅಂತ? ಸಾಮಾನ್ಯವಾಗಿ 17 ದಿವಸ ಲಾಸ್ಟ್ ಸಿಂಪ್ಟಮ್ ಇಂದ. ಇಷ್ಟು ದಿವಸ ನಾವು 14 ದಿವಸ ಅಂತ ಹೇಳ್ತಾ ಇದ್ವಿ. ಇನ್ನೂ ಸ್ವಲ್ಪ ಸೇಫ್ ಆಗಿರೋಣ, 17 ದಿವಸದಿಂದ 24 ದಿವಸದವರೆಗೂ ನೀವು ಆ ಮಗುವಿಂದ ದೂರ ಇರೋದು ಒಳ್ಳೇದು. ಸೊ ನಾರ್ಮಲಿ ಅಷ್ಟರೊಳಗೆ ಸಂಪೂರ್ಣವಾಗಿ ನಿಮ್ಮ ದೇಹದಿಂದ ವೈರಾಣು ಹೋಗ್ಬಿಟ್ಟಿರುತ್ತೆ. ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಉತ್ಪತ್ತಿಯಾಗಿ ಆಂಟಿಬಾಡೀಸ್ ಶುರುವಾಗಿರುತ್ತೆ. ಅದಕ್ಕೋಸ್ಕರ ಕೋವಿಡ್ ಇನ್ಫೆಕ್ಷನ್ ಬಂದ ಜನಸಾಮಾನ್ಯರಿಗೆ ವ್ಯಾಕ್ಸಿನೇಷನ್ ಅರ್ಜೆಂಟ್ ಆಗಿ ಕೊಡೋದು ಬೇಕಾಗಿಲ್ಲ. ಸಹಜವಾದ ಇನ್ಫೆಕ್ಷನ್ ಇಂದ ನಿಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಅಂಶ ನೀವು ವ್ಯಾಕ್ಸಿನ್ ತಗೊಳ್ಳೋವರೆಗೂ ತಡಿಬಹುದು. ಸೊ ಹಂಗಾಗಿ ನಾನು ಒಂಥರ ಮಕ್ಕಳ ಬಗ್ಗೆ ನಂಗೆ ಸರ್ ತುಂಬಾ ಯೋಚನೆ. ವಿಶೇಷವಾಗಿ ಒಂದು 17-20 ದಿವಸ ಆ ಮಗು ಹತ್ರ ಹೋಗ್ಬೇಡಿ, ನಂತರ ಯು ಕ್ಯಾನ್ ಗೋ. ಫೈನ್. ಮಾನಸ ಅಂತ ಮತ್ತೊಬ್ರು ಕಾಲರ್ ಹೇಳಿದ್ದಾರೆ, ಡಾಕ್ಟರ್ ಮಾತಾಡ್ಸೋಣ. ಮಾನಸ್ ಅವರೇ ನಮಸ್ತೆ, ಕ್ವೆಶ್ಚನ್ ಏನಿದೆ ಕೇಳಿ. ನಮಸ್ತೆ ಮೇಡಮ್. ಇವಾಗ ಕೊರೋನಾ ಇದಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆಯಲ್ಲ. ಮಕ್ಕಳಿಗೆ ಇವಾಗ ಜಾಸ್ತಿ ಬಿಸಿನೀರಲ್ಲಿ ಹಬೆ ಕೊಡ್ತಾ ಇದೀವಿ, ಮತ್ತೆ ಕಷಾಯ ಅಂತ ತುಂಬಾನೇ ಕೊಡ್ತಾ ಇದೀವಿ. ಅದ್ ಯಾವ ತರ ಏನಾದ್ರು ಇನ್ಫೆಕ್ಷನ್ ಆಗುತ್ತಾ, ಏನಾದ್ರು ಒಳ್ಳೇದಾ ಕೆಟ್ಟದಾ ಅಂತ ನಮ್ಗೆ ಗೊತ್ತಾಗ್ಬೇಕಲ್ಲ ಮ್ಯಾಮ್. ನೋಡಮ್ಮ, ಬಹಳಷ್ಟು ಮಾಧ್ಯಮದಲ್ಲಿ ಈ ಇಮ್ಯುನಿಟಿ ಬೂಸ್ಟರ್ಸ್, ಆಹಾರ ಪದ್ಧತಿ ಎಲ್ಲ ಬಹಳ ಚರ್ಚೆ ಆಗಿದೆ. ದಯಮಾಡಿ ಇಷ್ಟು ದಿವಸ ನೀವು ಏನ್ ಆಹಾರ ಊಟ ಮಾಡ್ತಿದ್ರೋ ದಯವಿಟ್ಟು ಅದನ್ನೇ ಕೊಡಿ.
ಯಾವುದು ವಿಶೇಷವಾಗಿ ಕೊರೋನಾ ವೈರಸ್ ಹೋಗೋ ಅಂತ ಒಂದು ಆಹಾರ ಇಲ್ಲ ಅಮ್ಮ. ಹಂಗೇನಾದ್ರೆ ಇದ್ಬಿಟ್ಟಿದ್ರೆ ಎಷ್ಟು ಖುಷಿಯಾಗಿರೋದಲ್ವಾ. ಮನೇಲೆ ನಮ್ ಇಡ್ಲಿಗೆ ಒಂದೇನೋ ಒಂದು ಅದು ವಿಶೇಷವಾದ ಚಟ್ನಿ ಹಾಕ್ಬಿಟ್ರೆ ಕೊರೋನಾ ವೈರಸ್ ಹೋಗ್ಬಿಟ್ಟಿದ್ರೆ ಬಹಳ ಸಂತೋಷ ಆಗೋದು. ಆತರ ಏನೂ ಇಲ್ಲ. ನಿಮ್ಮ ಮನೆ ಇಷ್ಟು ದಿವಸ ಬಳಸಿರೋ ಆಹಾರನ ದಯವಿಟ್ಟು ಅದನ್ನ ಸಮತೋಲನ ಆಹಾರನ ಮುಂದುವರಿಸಿ. ಅದಕ್ಕೆ ನಾವು ಹೇಳ್ತೀವಿ ಸಿರಿಧಾನ್ಯಗಳು 55% ಇರ್ಬೇಕು, ಪ್ರೋಟೀನ್ ಸಸಾರಜನಕ 15-20% ಇರ್ಬೇಕು, ಆಮೇಲೆ ಫ್ಯಾಟ್ ಕಂಟೆಂಟ್ 25-30% ಇರ್ಬೇಕು. ಎಷ್ಟ್ ಬೇಕೋ ಅಷ್ಟು ತರಕಾರಿ. ಈಗ ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಸಾಮಾನ್ಯ ಪರಿಸ್ಥಿತಿಯಲ್ಲಿ ಹಣ್ಣು ತರಕಾರಿನ ಹೆಚ್ಚು ಬಳಸಿ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಅದಕ್ಕೆ ಬಹಳಷ್ಟು ಇನ್ ಅಡಿಷನ್ ಟು ಡಾಕ್ಟರ್ ಈಗ ಬ್ಯಾಲೆನ್ಸ್ ಡಯಟ್ ಫೈನ್ ನೀವು ಹೇಳಿದ್ ಕರೆಕ್ಟ್ ಒಪ್ಕೊಳ್ಳೋಣ. ಬಟ್ ರೀಸೆಂಟ್ ರಿಸರ್ಚ್ ಗಳೆಲ್ಲ ಹೇಳ್ತಾ ಇದ್ವು ಜಾಸ್ತಿ ಇವಾಗ ನಾವು ಸ್ಟೀಮ್ ಯೂಸ್ ಮಾಡೋದ್ರಿಂದ ಅದ್ರ ಜೊತೆಯಲ್ಲಿ ಜಾಸ್ತಿ ಬಿಸಿನೀರು ಕುಡಿಯೋದ್ರಿಂದ ಈ ಟೇಸ್ಟ್ ಬಡ್ಸ್ ಎಲ್ಲ ಹೋಗ್ಬಿಡುತ್ತೆ ಕಂಟಿನ್ಯೂಸ್ ಆಗಿ ಕುಡಿಯೋದ್ರಿಂದ ಅಂತ. ಮಕ್ಕಳೇನಾದ್ರೂ ಎಫೆಕ್ಟ್ ಆಗುತ್ತಾ ಜಾಸ್ತಿ ಈ ಹಬೆ ತಗೊಳ್ಳೋದು ಅಥವಾ ಬಿಸಿನೀರು ಕಂಟಿನ್ಯೂಸ್ ಆಗಿ ಕುಡಿಯೋದ್ರಿಂದ? ಬೇಕಾಗಿಲ್ಲ. ಫಸ್ಟ್ ಆಫ್ ಆಲ್ ಬಿಸಿನೀರ್ ಕುಡಿಯೋದ್ ಬೇಕಾಗಿಲ್ಲ, ಸುಮ್ನೆ ಹಬೆ ತಗೊಳೋದ್ ಬೇಕಾಗಿಲ್ಲ. ಯಾವಾಗ ಗಲೆ ಮೇ ಕಿಚ್ ಅಂತ ಹೇಳ್ತೀವಲ್ಲ, ಗಂಟ್ಲು ಕಡಿತಿದ್ರೆ ಅದು ಮಕ್ಳಿಗೆ ಹಬೆ ಕೊಡಕ್ ಹೋಗಿ ಎಷ್ಟೋ ಜನ ಮಕ್ಳು ಮುಖ ಆ ಬಿಸಿ ನೀರ್ ಮುಖಕ್ಕೆ ಹೋಗ್ಬಿಟ್ಟು ಸುಟ್ಟೋಗ್ಬಿಟ್ಟಿದೆ. ದಯವಿಟ್ಟು ವಿಶೇಷವಾಗಿ ಏನು ಮಾಡ್ಬೇಡಿ. ಸಹಜವಾಗಿ ಇಷ್ಟು ದಿವಸ ನೆಗಡಿ ಕೆಮ್ಮು ಜ್ವರ ಬಂದಾಗ ಹೇಗ್ ಮಾಡ್ತಿದ್ರು ಅದೇ ಸನ್ನಿವೇಶ ಈ ಕೋವಿಡ್ ಪೆಡಂಭೂತ ಇರೋದ್ರಿಂದ ಬಹುಶಃ ಇದು ಕೋವಿಡ್ ಇರ್ಬೋದು ಅಂತ ಒಂದು ಅನುಮಾನ ಬಂದಾಗ ಡಾಕ್ಟರ್ ಹತ್ರ ಹೋಗಿ. ನಾವ್ ಆಕ್ಚುಲಿ ಈ ಸಲ ಕೋವಿಡ್ ಅಲ್ಲಿ ನಾವ್ ಇನ್ನೊಂದೇನ್ ಮಕ್ಕಳ ಕೋವಿಡ್ ಅಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ ಪ್ರತಿ 1,000 ಮಕ್ಕಳಿಗೆ ಒಬ್ಬ ಮಕ್ಕಳ ತಜ್ಞ ಬೇಕಾಗತ್ತೆ. ಆದ್ರೆ ನಮ್ಮ ರಾಜ್ಯದಲ್ಲಿ ನಮ್ಗಿರೋದು ಪ್ರತಿ 10,000 ಮಕ್ಕಳಿಗೆ ಒಬ್ರೇ ಇರೋದು. ಹಾಗಾಗಿ ತಾಯಂದ್ರೆ ಮನೇಲಿ ಎಷ್ಟೊಂದು ಕೆಲಸ ಮಾಡ್ಬೋದು. ಅದಕ್ಕೋಸ್ಕರ ನಾವು ಅವ್ರಿಗೆ ತಾಯಂದ್ರಿಗೆನೆ ಮನೇಲೆ ಮಾನಿಟರಿಂಗ್ ಚಾರ್ಟ್ ಅಂತ ಪ್ರಾಕ್ಸಿ ಡಾಕ್ಟರ್ ಅಂತ ಒಂದು ಕಾನ್ಸೆಪ್ಟ್ ಮಾಡೋಣ. ಅದೇನ್ ಪ್ರಾಕ್ಸಿ ಡಾಕ್ಟರ್ ಏನ್ ಕಾನ್ಸೆಪ್ಟ್ ಅದು ಕೇಳ್ತೀನಿ. ನೀವ್ ಹೇಳ್ದಂಗೆ ಹಾಸ್ಪಿಟಲ್ ಬಂದ್ರೆ ಅಥವಾ ಕೇರ್ ಸೆಂಟರ್ ಕರ್ಕೊಂಡ್ ಬಂದ್ರು ಕೂಡ ಮಕ್ಕಳಿಗೆ ಮನೆ ತರದ್ದೇ ವಾತಾವರಣ ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಕ್ಲಿನಿಕ್ಗೆ ಮಕ್ಕಳನ್ನ ಕರ್ಕೊಂಡು ಹೋದಾಗ್ಲೇ ಅವು ತುಂಬಾ ಹಠ ಮಾಡಕ್ ಶುರು ಮಾಡ್ಬಿಡ್ತಾವೆ. ಇನ್ನು ಒಂದು 17 ದಿನನೋ 20 ದಿನನೋ ನಾವು ಹಾಸ್ಪಿಟಲ್ ಇರ್ಬೇಕು ಅಂದ್ರೆ ಅವ್ರು ಕೇಳೋದಿಲ್ಲ. ಯಾಕೆಂದ್ರೆ ಇದರಿಂದ ಕಾಯಿಲೆಯ ತೀವ್ರತೆ ಕಡಿಮೆ ಆಗುತ್ತೆ, ಜೊತೆಗೆ ಡೆತ್ ರೇಟ್ ಕೂಡ ಕಡಿಮೆ ಆಗುತ್ತೆ. ಸೊ ನಾವೆಲ್ಲರೂ ಸರ್ಕಾರದ ಜೊತೆ ಕೈ ಜೋಡಿಸಿ ಈ ಮಾತಾಡಿದ್ರೆ ಡಾಕ್ಟರ್ ಅಜಿತ್ ಅಂತ ಒಬ್ರು ಕಾಲರ್ ಹಿಡಿದಾರೆ, ಮಾತನಾಡಿಸ್ಬೋಣ. ಅಜಿತ್ ಅವರೇ ನಮಸ್ತೆ, ಪ್ರಶ್ನೆ ಏನಿದೆ ಕೇಳಿ. ಮೇಡಮ್ ನಮಸ್ತೆ. ಮೇಡಮ್ ನಾನು ಈಗ ಕೊರೋನಾ ವಾರಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್. ಓಕೆ. ಈಗ ನನ್ಗೇನು ಅಂತಂದ್ರೆ ನಾನು ಆದಷ್ಟು ಸೇಫ್ ಆಗಿ ಇರಕ್ ಟ್ರೈ ಮಾಡ್ತಾ ಇದ್ದೀನಿ. ಆದ್ರೆ ನನ್ ಮನೇಲಿ 5 ವರ್ಷದ ಮಗು ಇದ್ದಾನೆ ನನ್ ಮಗ. ಈಗ ನೆಕ್ಸ್ಟ್ ಮಕ್ಕಳಿಗೆ ಬರುತ್ತೆ ಅಂತ ಹೇಳ್ತಾ ಇದೀರಿ. ನಾನು ಇನ್ನೂ ಯಾವ ರೀತಿ ಜಾಗೃತವಾಗಿ ಇಟ್ಕೋಬಹುದು? ಯಾಕೆಂದ್ರೆ ನಮ್ಗೆ ಕಾಂಟ್ಯಾಕ್ಟ್ಸ್ ಇರುತ್ತೆ, ಪ್ರೈಮರಿ ಕಾಂಟ್ಯಾಕ್ಟ್ಸ್ ಇರುತ್ತೆ. ಆದ್ರೂ ನಾನು ಸೂಕ್ಷ್ಮವಾಗಿ ನಾನು ನನ್ನ ಒಂದು ಕರ್ತವ್ಯದಲ್ಲಿ ನಾನು ಅದನ್ನ ನಿಭಾಯಿಸ್ಕೊಂಡ್ ಬಂದಿದ್ದೀನಿ. ಕೆಲವೊಂದು ಮಾರ್ಗದರ್ಶನ, ಕೋವಿಡ್ ಮಾರ್ಗದರ್ಶನ ಹೇಗಿರ್ಬೇಕು, ಏನ್ ಮಾಡ್ಬೇಕು ಅಂತ. ಈಗ ನನ್ ಮಗಂದೇ ನಂಗೆ ಚಿಂತೆ ಆಗಿದೆ ಮೇಡಮ್. ಜೊತೆಗೆ ನಮ್ ತಂದೆ ತಾಯಿ ಇದಾರೆ, ಅವ್ರಿಗೂ ಏಜ್ ಆಗಿದೆ. ಅದರಿಂದ ನಿಮ್ಮ ಒಂದ್ಸತ ಕೇಳೋಣ ಅಂತ. ಅಜಿತ್ ಅವರೇ, ಮೊದಲನೇದಾಗಿ ನೀವು ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡಿದ್ದೀರಾ? ಆಗಿದೆ ಮೇಡಮ್, ಫಸ್ಟ್ ಡೋಸ್ ಆಗಿದೆ, ಸೆಕೆಂಡ್ ಡೋಸ್ ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡಿದ್ರೆ ನಿಮ್ಗೆ ವೈಯಕ್ತಿಕ ಪ್ರೊಟೆಕ್ಷನ್ ಆಗಿರುತ್ತೆ, ನಂಬರ್ 1. ನಂಬರ್ 2, ನೀವೇ ಹೇಳಿದ್ರಿ ಕೋವಿಡ್ ಬಿಹೇವಿಯರ್ಸ್, ಮಾಸ್ಕ್ ಹಾಕೊಳ್ಳೋದು, ಡಿಸ್ಟೆನ್ಸಿಂಗು, ಹ್ಯಾಂಡ್ ವಾಷಿಂಗು, ಮನೆಯಲ್ಲೇ ನಿಮ್ಮ ವಯಸ್ಸಾದ ತಂದೆ ತಾಯಿ ಹೆಂಡತಿ ಮಕ್ಕಳು ಜೊತೆ ಕುತ್ಕೊಂಡು ಊಟ ಮಾಡೋದು ಮಾಡಬೇಡಿ. ಯಾಕಂದ್ರೆ ಈ ಕೊರೋನಾ ವೈರಸ್ ನಮ್ಮನ್ನೆಲ್ಲ ಬೇರೆ ಬೇರೆ ಮಾಡ್ಬಿಟ್ಟಿದೆ. ಸೊ ನೀವೇ ಸೆಪರೇಟ್ ಆಗಿ ನಿಮ್ದೇ ಒಂದು ವೇಳೆಯಲ್ಲಿ ಊಟ ಮಾಡ್ಬಿಟ್ಟು ನಿಮ್ ತಟ್ಟೆ ನೀವು ತೊಳೆದು ಬಿಟ್ಟು ಆಮೇಲೆ ನಿಮ್ಮ ಒಂದು ಬೇರೆ ಕೊಠಡಿಯಲ್ಲಿ ಇರೋದು ವಾಸಿ. ಬಿಕಾಸ್ ನೀವು ನಮ್ ತರ ಕೊರೋನಾ ವಾರಿಯರು ಫ್ರಂಟ್ ಲೈನ್ ಅಲ್ಲಿ ಇರೋದ್ರಿಂದ. ಆಮೇಲೆ ನಿಮ್ ವಯಸ್ಸಾದ ತಂದೆ ತಾಯಿಗೂ ಲಸಿಕೆ ಕೊಡಿ, ನಿಮ್ಮ ಹೆಂಡತಿಗೂ ಲಸಿಕೆ ಕೊಡಿ. ಮಕ್ಕಳಲ್ಲಿ ಲಸಿಕೆ ಕಾರ್ಯಕ್ರಮ ಶುರು ಆಗ್ತಾ ಇದೆ ಸೋಮವಾರದಿಂದ. ಅದು 12ರಿಂದ 18 ವರ್ಷ. ಯಾವಾಗ ಮಕ್ಕಳಲ್ಲಿ ಲಸಿಕೆ ಅವೈಲೇಬಲ್ ಇರುತ್ತೋ ಅವಾಗ ನಾವು ಅವರಿಗೆ ಲಸಿಕೆ ಕೊಡ್ಸೋಣ. ಯಾಕಂದ್ರೆ ವೈಯಕ್ತಿಕವಾಗಿ ಆ ಮಗುನ ಪ್ರೊಟೆಕ್ಟ್ ಮಾಡುತ್ತೆ. ಆಮೇಲೆ ನೀವು ಲಸಿಕೆ ತಗೊಂಡಿದೀನಿ, ಈ ಎಲ್ಲ ಇದನ್ ಮಾಡ್ತೀನಿ ಅಂತಂದ್ರೆ ನೀವು ಸ್ಪ್ರೆಡ್ ಮಾಡ್ದಂಗ್ ಇರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಲಸಿಕೆ ತಗೊಂಡಿದ್ದವ್ರಿಗೂ ಮತ್ತೆ ಕೊರೋನಾ ವೈರಸ್ ಬರುತ್ತೆ, ಮತ್ತೆ ನೀವು ಸ್ಪ್ರೆಡ್ ಮಾಡ್ತೀರಾ. ಯಾಕಂದ್ರೆ ನೀವು ವಾರಿಯರ್ ಆಗಿ ಕೆಲಸ ಮಾಡ್ತಿರೋದ್ರಿಂದ. ಸೊ ಕೋವಿಡ್ ನಾರ್ಮ್ಸ್ ನ ಫಾಲೋ ಮಾಡಿ, ವಿಶೇಷವಾಗಿ ಮನೆಯವರಿಗೆ ಎಲ್ಲಾರ್ಗು ಆ ಮಗು ಬಿಟ್ಟು ಲಸಿಕೆ ಕೊಡಿ.
ಹಿಂದೆ ನೀವು ಮಗು ಬಂದ ತಕ್ಷಣ ಮುದ್ದು ಮಾಡೋದು, ನಾವ್ ಎತ್ಕೊಳ್ಳೋದು, ಆತರ ಎಲ್ಲ ಮಾಡ್ತಿದ್ವಲ್ಲ, ಆ ಸನ್ನಿವೇಶ ಖಂಡಿತ ಇಲ್ಲ ಒಂದ್ ಸ್ವಲ್ಪ ದಿನ. ಯಾಕೆಂದ್ರೆ ವೈದ್ಯ ಲೋಕದಲ್ಲೂ ಸೈಮಲ್ಟೇನಿಯಸ್ ಆಗಿ ಬಹಳಷ್ಟು ಇದು ಏನಾಗ್ತಿದೆ, ಇನೋವೇಷನ್ಸ್ ಆಗ್ತಾ ಇದೆ, ನಮಗೆ ಹೊಸದು ಮಾಹಿತಿ ಬರ್ತಾ ಇದೆ. ಸೊ ನಾವು ಹೋಪ್ ಇಟ್ಕೊಳ್ಳೋಣ, ಡಿಸೆಂಬರ್ ಒಳಗೆ ನಮ್ಗೆ ಒಂದು ಹಿಡಿತ ಸಿಗ್ಬೋದು ಈ ವೈರಸ್. ಯಾಕೆಂದ್ರೆ ಇವಾಗ ನಮ್ಗೆ ತುಂಬಾ ಮಿಸ್ಟೀರಿಯಸ್ ವೈರಸ್. ಇವತ್ ಬಿಹೇವ್ ಮಾಡಿದೀನಿ, ಒಂದ್ ಗಂಟೆ ಆದ್ಮೇಲೆ ಅದು ಇನ್ನೊಂದ್ ತರ ಬಿಹೇವ್ ಮಾಡುತ್ತೆ. ಯಾರ್ಯಾರೋ ಆರೋಗ್ಯಕರವಾಗಿರೋರ್ಗೆಲ್ಲ ತುಂಬಾ ಸಿವಿಯರ್ ಡಿಸೀಸ್ ಆಗಿ ತುಂಬಾ ಜನ ಸತ್ತು ಹೋಗ್ಬಿಟ್ಟಿದ್ದಾರೆ ಈ ಸೆಕೆಂಡ್ ವೇವ್ ಅಲ್ಲಿ. ಅದಕ್ಕೋಸ್ಕರ ಈ ವೈರಸ್ ಬಗ್ಗೆ ನಾವು ವೈದ್ಯರು ಅದ್ರ ಬಗ್ಗೆ ಬಹಳ ತೀವ್ರವಾಗಿ ತಿಳ್ಕೊಳ್ಳೋವರೆಗೂ ನಾವು ತುಂಬಾ ವಿಶೇಷ ಜಾಗೃತಿಯಿಂದ ಕೋವಿಡ್ ನಾರ್ಮ್ಸ್ ನ ಫಾಲೋ ಮಾಡೋಣ. ನಮ್ಮ ಹತ್ರ ಒಂದು ಅಸ್ತ್ರ ಅಂತ ಸಿಕ್ಕಿರೋದು ಇದು ವ್ಯಾಕ್ಸಿನೇಷನ್. ಸೊ ಎಷ್ಟು ಆಗುತ್ತೋ, ಎಷ್ಟು ಜನಕ್ಕಾಗುತ್ತೋ ನಾವು ವ್ಯಾಕ್ಸಿನೇಷನ್ ಕೊಟ್ರೆ ಆ ಜನದವ್ರು ಅವ್ರು ವ್ಯಾಕ್ಸಿನೇಷನ್ ತಗೊಂಡೆ ಅಂತ ಮಾಸ್ಕ್ ತೆಗೆದ್ಬಿಟ್ರೆ ಮತ್ತೆ ಅವರಿಂದ ಹರಡ್ಬೋದು. ಈವನ್ ಅ ವ್ಯಾಕ್ಸಿನೇಟೆಡ್ ಪರ್ಸನ್, ಲಸಿಕೆ ತಗೊಂಡಿರೋ ವ್ಯಕ್ತಿ ಸಹಿತ ವೈರಸ್ ನ ಹರಡಬಹುದು. ವ್ಯಾಕ್ಸಿನೇಷನ್ ಇಂದ ಏನ್ ಉಪಯೋಗ ಅಂದ್ರೆ ಸಿವಿಯರ್ ಡಿಸೀಸ್ ಮತ್ತೆ ಸಾವಿಗೆ ಬಲಿ ಆಗೋದು ಕಮ್ಮಿ ಇರುತ್ತೆ, ನಿಯರ್ಲಿ 90 to 95%. ಸೊ ಇಷ್ಟು ನಿಮ್ ಗಮನದಲ್ಲಿ ಇಟ್ಕೊಂಡು ಕಾಳಜಿ ವಹಿಸಿದ್ರೆ ನಿಮ್ ಮಗು ಮತ್ತೆ ವಯಸ್ಸಾದ ತಂದೆ ತಾಯಿಗೂ ಕೊರೋನಾ ಬರ್ದಂಗೆ ನಾವು ತಡೆಗಟ್ಟಬಹುದು. ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಯಾಕೆಂದ್ರೆ ನಮ್ಗೆ ಎಲ್ಲೋ ಒಂದ್ ಕಡೆ ನಂಗೆ ಬಹಳ ಎಮೋಷನಲ್ ಆಗ್ಬಿಡ್ತೀನಿ. ಒಂದು ಕರೋನಾ ವಾರಿಯರ್ ಆಗಿ ನೀವು ಕೆಲಸ ಮಾಡ್ತಿರೋದು ಕೇಳಿದ್ರೆ ತುಂಬಾ ಸಂತೋಷ ಆಯ್ತು. ಆಮೇಲೆ ಎಲ್ಲಾ ರಾಷ್ಟ್ರಗಳ ಹೋಲ್ಸಿದ್ರೆ ನಮ್ಮ ರಾಷ್ಟ್ರದಲ್ಲಿ ಚಾರಿಟಿ ಎಷ್ಟು ಆಯ್ತು ಅಂದ್ರೆ, ಎಷ್ಟು ಚಾರಿಟಿ ಆರ್ಗನೈಸೇಷನ್ ತಾವೇ ಉತ್ಪತ್ತಿ ಆಗ್ಬಿಟ್ಟು ತಾವೇ ಬಡವರಿಗೆ ಊಟ ಕೊಡೋದು, ಮಾಸ್ಕ್ ಕೊಡೋದು, ಸ್ಯಾನಿಟೈಸರ್ ಕೊಡೋದು, ಆಕ್ಸಿಮೀಟರ್ಸ್ ಎಲ್ಲ ತುಂಬಾ ಸಂತೋಷ ಆಗುತ್ತೆ. ಅದಕ್ಕೋಸ್ಕರ ನಮ್ದು ವಿಶೇಷವಾದ ರಾಷ್ಟ್ರ. ಕರೆಕ್ಟ್, ಅವರಿಗೆಲ್ಲ ಅಪ್ರಿಶಿಯೇಟ್ ಮಾಡಲೇಬೇಕು. ಫೈನ್, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸ್ಬೋಣ. ನಿರ್ಮಲಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಿರ್ಮಲಾ ಅವರೇ ನಮಸ್ತೆ, ಪ್ರಶ್ನೆ ಏನಿದೆ ಕೇಳಿ. ಮೇಡಮ್ ನಮಸ್ತೆ ಮೇಡಮ್. ಹಾ ಮೇಡಮ್, ನನ್ಗೆ 6 ವರ್ಷದ ಮಗಳಿದ್ದಾಳೆ ಮೇಡಮ್. ಅವಳಿಗೆ 3 ವರ್ಷದಿಂದನೂ ಅವಳಿಗೆ ಸ್ವಲ್ಪ ಹಲ್ಲಿಂದು ಪ್ರಾಬ್ಲಮ್ ಇದೆ, ಕ್ಯಾವಿಟಿ ಇದೆ. ನಾನು 2 times ಡೆಂಟಿಸ್ಟ್ ಹತ್ರ ತೋರಿಸಿದ್ದೀನಿ. ಅವ್ರು ಈಗ 5-6 months ಬ್ಯಾಕ್ ತೋರಿಸಿದೆ ಮೇಡಮ್. ಅದು ಹಲ್ಲುಗಳು ಅದು ಇನ್ನೇನು 7 yearsಗೆ ಹಲ್ಲು ಬೀಳುತ್ತಲ್ಲ, ಅವಾಗ ಅದೆಲ್ಲ ಸರಿ ಹೋಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಬಟ್ ಇವಾಗ ಅವಳಿಗೆ 1 week ಇಂದ ಆ ಹಲ್ಲಿನ ಕೆಳಗಡೆ ಅದು ದವಡೆ ಇರುತ್ತಲ್ಲ ಮೇಡಮ್, ಅಲ್ಲಿ ಒಂದು ಪಿಂಪಲ್ ಕಾಣಿಸ್ತಾ ಇದೆ. ಅದು ಪೇನ್ ಇದೆ ಅಂತಾರೆ. ಈ ಟೈಮಲ್ಲಿ ನಾನು ಡೆಂಟಿಸ್ಟ್ ನ ಮೀಟ್ ಮಾಡಬಹುದಾ, ಹೇಗೆ? ಮೊದಲನೇದಾಗಿ ಹಲ್ ಕೆಳಗಡೆ ಪಿಂಪಲ್ ಬಂದಿದ್ರೆ ಈ ಹಲ್ ಬಾಯಿ ಒಳಗಡೆ ಇರೋ ನೀರಿನ ಮ್ಯೂಕಸ್ ಮೆಂಬ್ರೇನ್ ಅಂತ ಹೇಳ್ತೀವಿ, ಅದು ಇನ್ಫೆಕ್ಷನ್ ಆಗಿರುತ್ತೆ, ಜಿಂಜೈವೈಟಿಸ್ ಅಂತ ಹೇಳ್ತೀವಿ. ಸೊ ಉಪ್ಪು ನೀರಲ್ಲಿ ಬಾಯಿ ಮುಕ್ಕಳಿಸ್ಕೊಳ್ಳಿ, ಅಯೋಡಿನ್ ಸೊಲ್ಯೂಷನ್ ಅಂತ ನಾನು ಹೇಳಿದ್ನಲ್ಲ ಅವಾಗ್ಲೇ, ಆ ಸೊಲ್ಯೂಷನ್ ಹಾಕೊಂಡು ಬಾಯಿ ಮುಕ್ಕಳಿಸ್ಕೊಳ್ಳಿ. ದಯವಿಟ್ಟು ನೀವು ಗೌರ್ಮೆಂಟ್ ಡೆಂಟಲ್ ಕಾಲೇಜಲ್ಲಿ ಪೀಡೋಡಾಂಟಿಸ್ಟ್ ಅಂತ ಇರ್ತಾರೆ, ಮಕ್ಕಳಿಗಾಗೆ ವಿಶೇಷ ದಂತ ತಜ್ಞರಿದ್ದಾರೆ, ಅಲ್ಲಿ ಹೋಗಿ ತೋರಿಸಿ ಎಲ್ಲಾ ಪ್ರಿಕಾಷನ್ಸ್ ತಗೊಂಡು ನಿಮ್ಮ ಮಗುಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ತುಂಬಾ ನೋವು ಆಗ್ತಿದೆ ನಿಮ್ಗೆ ನಾಳೆ ಬೆಳಗ್ಗೆವರೆಗೂ ಅಂತಂದ್ರೆ ಒಂದು ಮ್ಯೂಕೋಪೇನ್ ಅಂತ ಒಂದು ಔಷಧಿ ಬರುತ್ತೆ, ಅಥವಾ ZYTE ಅಂತ ZYTEE, ಅದನ್ನ ಆ ಜಾಗಕ್ಕೆ 20 minutes ಊಟ ಮಾಡಕ್ ಮುಂಚೆ ನೀವು ಸುಮ್ನೆ ಹಿಂಗ್ ಸವರಿದ್ರೆ ನೋವು ಕಮ್ಮಿ ಆಗುತ್ತೆ. ಬಟ್ ನಾನ್ ನಿಮ್ಗೆ ಏನ್ ಹೇಳೋದು ಅಂದ್ರೆ ದಂತ ಸ್ಪೆಷಲಿಸ್ಟ್ ವೈದ್ಯರ ಹತ್ರ ಕರ್ಕೊಂಡೋಗಿ ದಯವಿಟ್ಟು ಮಗುನ ತೋರಿಸಿ. ಆಮೇಲೆ ಇದು ತಪ್ಪು ನಂಬಿಕೆ, ಈ ಕ್ಯಾವಿಟಿ ಬಂದಿದೆ ಹೆಂಗಿದ್ರು ಮುಂದೆ ಇನ್ನೊಂದು ಹಲ್ ಬರುತ್ತೆ ಹೊಸ ಹಲ್ಲು ಅಂತ ಅನ್ನೋದು ತಪ್ಪು ನಂಬಿಕೆ. ಯಾಕೆಂದ್ರೆ ಈ ಕ್ಯಾವಿಟಿಯಿಂದ ಕೆಳಗಡೆ ಬರ್ತಾ ಇರೋ ನಾವು ಹಲ್ಲಿಗೆ ಇನ್ಫೆಕ್ಟ್ ಆಗ್ಬಿಟ್ಟು ಪರ್ಮನೆಂಟ್ ಟೀತ್ನು ಅದು ಡ್ಯಾಮೇಜ್ ಮಾಡುತ್ತೆ. ಸೊ ದಯಮಾಡಿ ಆದಷ್ಟು ಬೇಗ ದಂತ ವೈದ್ಯರ ಹತ್ರ ಕರ್ಕೊಂಡು ಹೋಗಿ ಮಗುಗೆ ಚಿಕಿತ್ಸೆ ಕೊಡಿಸಿ. ಫೈನ್, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಆಶಾ ಅಂತ, ನಿಮ್ಮ ಹೆಸರೇ ಡಾಕ್ಟರ್, ಹಾವೇರಿಯಿಂದ ಕರೆ ಮಾಡಿದ್ದಾರೆ. ಆಶಾ ಅವರೇ ನಮಸ್ತೆ, ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಮ್ಯಾಮ್. ಮ್ಯಾಮ್ ನಂದೊಂದು ಕ್ವಶನ್ ಏನಂದ್ರೆ, ನಮ್ಮ ಹಸ್ಬೆಂಡಿಗೂ ನನಗೂ ಇಬ್ರಿಗೂ ಕೊರೋನಾ ಬಂದಿತ್ತು ಮ್ಯಾಮ್. ಈಗ ಹುಷಾರಾಗಿದ್ದೀವಿ. ನಮ್ಮ ಹತ್ರ 2 ಮಕ್ಳಿದಾವೆ. ಒಂದ್ ಮಗು 3 ವರ್ಷ, ಒಂದ್ ಮಗು 4.5 ವರ್ಷ ಮೇಡಮ್. ನಿಮಗೆ ಕೊರೋನಾ ಬಂದ್ ಹೋಗಿ ಎಷ್ಟು ಟೈಮ್ ಆಯ್ತು? ಈಗಲೇ 20 days ಆಯ್ತು ಮ್ಯಾಮ್. ಈಗ ಹುಷಾರಾಗಿದ್ದೀವಿ. ನಮ್ಮ ಹಸ್ಬೆಂಡ್ ಕೊರೋನಾ ಡ್ಯೂಟಿ ಮಾಡ್ತಾರೆ ಸೆಕ್ಟರಲ್ ಆಫೀಸರ್ ಆಗಿ. ಹಾಗಾಗಿ ಮಕ್ಳಿಗೇನು ತೊಂದ್ರೆ ಆಗಲ್ವಾ ಅಂತ.
ಈಗ ಎಟ್ ಪ್ರೆಸೆಂಟ್ ಮಕ್ಕಳು ಎಲ್ಲಿದ್ದಾರೆ? ಮಕ್ಳು ನಮ್ಮ ಹತ್ರನೇ ಇದಾರೆ ಮೇಡಮ್, ಯಾರು ಇಲ್ಲ. ಆಯ್ತು, ನೀವೇನ್ ಚಿಂತೆ ಮಾಡ್ಬೇಡಿ. ನಿಮ್ಮಿಬ್ರಿಗೂ ಕೊರೋನಾ ವೈರಸ್ ಬಂದಿದೆ, ನಿಮ್ಗೆ ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಅಂಶ ಉತ್ಪತ್ತಿ ಆಗಿದೆ. ಆದ್ರೆ ವಿಶೇಷವಾಗಿ ನೀವೇನ್ ಗಮನ ಇಟ್ಕೋಬೇಕು ಅಂತಂದ್ರೆ, ನೀವು ಇವಾಗ್ಲೂ ನಿಮ್ ಮಗುಗೆ ಕೊರೋನಾ ಇನ್ಫೆಕ್ಷನ್ ಕೊಡಬಹುದು. ಅದಕ್ಕೋಸ್ಕರ ಈ ಮಕ್ಕಳ ಜೊತೆ ಸಂಪರ್ಕ ಮಾಡ್ಬೇಕಾದ್ರೆ ನೀವು ಮಾಸ್ಕ್ ಹಾಕೊಂಡು ಸೋಷಿಯಲ್ ಡಿಸ್ಟೆನ್ಸಿಂಗು, ಕೈ ತೊಳ್ಕೊಳ್ಳೋದು, ಮನೇಲಿದ್ದಾಗ ಕೈ ತೊಳ್ಕೊಳ್ಳೋದು ಅಂತ ಹೇಳ್ತೀವಿ ಸೋಪ್ ವಾಟರ್ ಅಲ್ಲಿ, ಮನೆಯಿಂದ ಆಚೆ ಹೋದಾಗ ಸ್ಯಾನಿಟೈಸರ್ ಬಳಸಿ ಅಂತ ಹೇಳ್ತೀವಿ. ಈ ಕೋವಿಡ್ ನಾರ್ಮ್ಸ್ ನ ದಯವಿಟ್ಟು ಪಾಲಿಸಿ. ನೀವ್ ಯಾರು ಒಟ್ಟಿಗೆ ಮಲ್ಕೋಬೇಡಿ, ಎಲ್ಲಾರು ಬೇರೆ ಬೇರೆ ರೂಮಲ್ಲಿ ಇರಿ. ಮಕ್ಳಿಗೆ ಊಟದ ಟೈಮಲ್ಲಿ ಕರೆದ್ಬಿಟ್ಟು ಅವ್ರು ನೋಡ್ಕೊಳ್ಳಿ. ಇನ್ಯಾವ್ದಾರ ಮೂಲಕ ಒಂದ್ ಕಾಮನ್ ಇದ್ರಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಥವಾ ಫಿಸಿಕಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಮಕ್ಕಳ ಜೊತೆ ಮಾತಾಡೋದು ಆ ತರ ಮಾಡ್ಕೊಳ್ಳಿ. ಬಟ್ ದಯಮಾಡಿ ಮಾಸ್ಕ್ ಬಳಸಿ, ಕೈ ತೊಳ್ಕೊಳ್ಳಿ, ಒಟ್ಟೊಟ್ಟಾಗಿ ಇರ್ಬೇಡಿ. ಇನ್ಫ್ಯಾಕ್ಟ್ ಸ್ವಲ್ಪ ಧೈರ್ಯದ ಮಾತುಗಳು ಬೇಕಾಗಿದೆ ಆಶಾ ಅವ್ರಿಗೆ ಅನ್ಸುತ್ತೆ, ಯಾಕಂದ್ರೆ ಅವ್ರ ಧ್ವನಿ ಸ್ವಲ್ಪ ಶೇಕ್ ಆಗ್ತಾ ಇತ್ತು, ಅದ್ರ ಜೊತೆಲಿ ಅಳ್ತಾ ಇದ್ರು ಕೂಡ ಮೇಡಮ್ ಅವರು. ಅದಕ್ಕೇನೆ ನಾನು ಹೇಳ್ದೆ ಅವ್ರಿಗೆ ಪಾಪ, ಯಾಕಂದ್ರೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಒಬ್ರಿಗೆ ಕೊರೋನಾ ವೈರಸ್ ದೇಹದಲ್ಲಿ ಬಂದಾಗ ಆ ಇಡೀ ಒಂದು ಕುಟುಂಬ ಮತ್ತೆ ಸಮುದಾಯ ಮತ್ತೆ ನಮ್ ವೈದ್ಯರು ನಾವೆಲ್ಲ ಎಷ್ಟು ಕಷ್ಟ ಪಡ್ತಾ ಇದೀವಿ ಅಂತಂದ್ರೆ ಬಹಳ ಬೇಜಾರಾಗುತ್ತೆ. ನಮ್ ಮಕ್ಳಿಗೆ ಬಂದ್ರೆ ಏನಪ್ಪಾ ಅಂತ ದೊಡ್ಡ ಯೋಚನೆ ಆಗಿದೆ. ಅದಕ್ಕೋಸ್ಕರ ಬಂದಕ್ಕಿಂತ ಮಕ್ಕಳಿಗೆ ಬಂದ್ಬಿಡುತ್ತೇನೋ ಅಂತ ಆತಂಕ. ಬಿಲೋ 6 years ಮಕ್ಳಿಗೆ ಬಂದ್ಬಿಟ್ರೆ ತಾಯಿನೂ ಮಗು ಜೊತೆ ಪೋಷಕರೊಬ್ರು ಆಸ್ಪತ್ರೆಗೆ ಬರ್ಬೇಕಾಗತ್ತೆ. ಸೊ ತಾಯಿಗೆ ಮಗುಗೆ ಪಾಸಿಟಿವ್ ಆಗಿ ತಾಯಿ ನೆಗೆಟಿವ್ ಇದ್ರೆ ಏನ್ ಮಾಡೋಣ? ಹೀಗೆಲ್ಲ ಬಹಳ ತುಂಬಾ ತಲೆ ಕೆಟ್ಟು ಹೋಗ್ತಾ ಇದೆ. ಸೊ ಈಗ ಏನೇ ಆಸ್ಪತ್ರೆ ವ್ಯವಸ್ಥೆ ಮಾಡ್ತಾ ಇರೋದ್ರಲ್ಲಿ ಬಿಲೋ 6 years ಮಕ್ಕಳಿಗೆ ಅಡ್ಮಿಟ್ ಮಾಡೋ ವಾರ್ಡ್ ಅಲ್ಲಿ ತಾಯಿಗೂ ನಾವು ಸೌಲಭ್ಯ ಕೊಡ್ತಾ ಇದೀವಿ. ಅವರು N95 ಮಾಸ್ಕ್, ಫೇಸ್ ಶೀಲ್ಡ್, PPE ಹಾಕೋಬೇಕು. ಸೊ ಆತರ ಮಾಡ್ತಾ ಇದೀವಿ. ಅವ್ರು ಪಾಸಿಟಿವ್ ಇದ್ರು ಸಹಿತ ಇದನ್ನೆಲ್ಲ ನಾವು ಮಾಡ್ಬೇಕಾಗತ್ತೆ ಆಸ್ಪತ್ರೆ ವಾತಾವರಣದಲ್ಲಿ. ಫೈನ್ ಡಾಕ್ಟರ್, ಮತ್ತೊಬ್ರು ಕಾಲರ್ ಹಿಡಿದಾರೆ, ಲಕ್ಷ್ಮಿ ಅಂತ. ಲಕ್ಷ್ಮಿ ಅವರೇ ನಮಸ್ತೆ, ಪ್ರಶ್ನೆ ಏನಿದೆ ಕೇಳಿ. ನಮಸ್ಕಾರ ಮೇಡಮ್. ಮೇಡಮ್, ನಾನು ಮತ್ತೆ ನಮ್ಮ ವೈಫ್ ಇಬ್ರಿಗೂ ಕೋವಿಡ್ ಅಟ್ಯಾಕ್ ಆಗಿತ್ತು, ಮೈಲ್ಡ್ ಆಗಿ. ಬಟ್ ನಾನು ಆಲ್ರೆಡಿ ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದೆ, ನಮ್ಮ ವೈಫ್ ಏನ್ ಹಾಕ್ಸ್ಕೊಂಡಿರ್ಲಿಲ್ಲ. ಬಟ್ ಇಬ್ರಿಗೂ ಸ್ವಲ್ಪ ಟೇಸ್ಟ್ ಬರ್ತಾ ಇರ್ಲಿಲ್ಲ. ನಾವು ರಿಕವರ್ಡ್ ಮೇಡಮ್, ನಾವು ಇಬ್ರಿಗೂ ಆರಾಮಾಗಿದೆ. ಬಟ್ ನನ್ನ ದೊಡ್ಡ ಮಗ ಈಗ 14-15 ವರ್ಷ ಮೇಡಮ್. ಅವನಿಗೆ ಸ್ವಲ್ಪ ಮೂಗಲ್ಲಿ ಬ್ಯಾಡ್ ಬ್ರೀತ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ ಮೇಡಮ್. ಏನು ತೊಂದರೆ ಇಲ್ವಾ ಅಂತ ಕೇಳೋಣ ಅಂತ ಮೇಡಮ್. ಅಲ್ಲ, ಮೊಟ್ಟ ಮೊದಲನೇದಾಗಿ ಬಡಿ ಮೂಗಲ್ಲಿ ಬ್ಯಾಡ್ ಬ್ರೆತ್ ಬರ್ತಾ ಇದ್ರೆ ಅಥವಾ ಮೂಗ್ ಬ್ಲಾಕ್ ಆಗಿದೆ ನೋಡ್ಬೇಕು, ಬಾಯಲ್ಲಿ ಉಸಿರಾಡ್ತಿದಾನ ಅಂತ ನೋಡ್ಬೇಕು. ಒಂದ್ ಸ್ವಲ್ಪ ಉಪ್ಪು ನೀರಲ್ಲಿ ಬಾಯಿ ಮುಕ್ಕಳಿಸ್ಕೊಂಡು ಅದು ಸಮಾಧಾನ ಆದ್ರೆ ನಾವು ಅಷ್ಟು ಚಿಂತೆ ಮಾಡೋದ್ ಬೇಡ. ಆದ್ರೆ ನೀವಿಬ್ರು ಗಂಡ ಹೆಂಡತಿ ಕೋವಿಡ್ ಬಂದಿರೋದ್ರಿಂದ ಆ ಮಗು ಒಂದು ಕೋವಿಡ್ ಸನ್ನಿವೇಶದಲ್ಲಿ ಇರೋದ್ರಿಂದ ನಾನು ಹೇಳಿದ್ನಲ್ಲ, ಸಿಂಪ್ಟಮ್ಯಾಟಿಕ್, ಏನೂ ಸಿಂಪ್ಟಮ್ಸ್ ಇಲ್ಲದೆ ಕೋವಿಡ್ ಇರ್ತಾರೆ. ಒಂದು ಕೋವಿಡ್ ಟೆಸ್ಟ್ ಮಾಡಿಸಿ ಅದರ ಆಧಾರದ ಮೇಲೆ ಮುಂದಿನ ಹೆಜ್ಜೆ ತಗೊಳ್ಳಿ. ಫೈನ್ ಡಾಕ್ಟರ್, ಹಾಗೆ ಸಂಪರ್ಕದಲ್ಲಿ ಡಾಕ್ಟರ್. ಮತ್ತಷ್ಟು ಚರ್ಚೆಯನ್ನು ಮುಂದುವರಿಸೋಣ. ನಿಮಗೂ ಕೂಡ ಮಾತನಾಡೋದಕ್ಕೆ, ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಮಾಡ್ಕೊಡ್ತೀವಿ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ಡಿಸ್ಕಷನ್ ಮಾಡ್ತಾ ಇದ್ವಿ. ನಮ್ಮ ಜೊತೆ ಇದ್ದಾರೆ ಮಕ್ಕಳ ತಜ್ಞರಾಗಿರುವಂತಹ ಡಾಕ್ಟರ್ ಆಶಾ ಬೆನಕಪ್ಪ ಅವರು. ಡಾಕ್ಟರ್ ಆಶಾ ಬೆನಕಪ್ಪ ಅವರೇ, 2ನೇ ಅಲೆಯಲ್ಲಿ ದೊಡ್ಡವರಲ್ಲೇ ನಾವು ನೋಡಿದ್ವಿ ಸ್ಟಿರಾಯ್ಡ್ಸ್ ಯೂಸ್ ಮಾಡಿದ್ರಿಂದ ಈ ಬ್ಲ್ಯಾಕ್ ಫಂಗಸ್ಗೆ ಅವಕಾಶ ಮಾಡಿಕೊಟ್ಟಂಗೆ ಆಯಿತು. ಅದರಿಂದಾನೇ ಎಷ್ಟು ಸಾವು ನೋವುಗಳಾಗ್ತಿದೆ, ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗ್ತಿದೆ ಅಂತ. ಈಗ ಸ್ಟಿರಾಯ್ಡ್ಸ್ ಯೂಸ್ ಮಾಡಬಹುದು ಅಂತ ಹೊಸ ಗೈಡ್ಲೈನ್ಸ್ ಅಲ್ಲಿ ಹೇಳ್ತಾ ಇದ್ದಾರೆ. ಮಕ್ಕಳಿಗೆ ಒಂದು ವೇಳೆ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಯೂಸ್ ಮಾಡಿದ್ದೇ ಆದ್ರೆ ಏನೆಲ್ಲ ಸಮಸ್ಯೆಗಳು ಆಗಬಹುದು, ಯಾವ ಕಂಡೀಷನ್ ಅಲ್ಲಿ ಯೂಸ್ ಮಾಡಬೇಕು? ಮಕ್ಕಳಲ್ಲಿ ಕ್ರಿಟಿಕಲ್ ಕಂಡೀಷನ್ಸ್ ಅಲ್ಲಿ ವೈದ್ಯರ ಅಡ್ವೈಸ್ ಇಂದ ಆಸ್ಪತ್ರೆ ವಾತಾವರಣದಲ್ಲಿ ಸ್ಟೀರಾಯ್ಡ್ಸ್ ಯೂಸ್ ಮಾಡೋ ಸನ್ನಿವೇಶ ಬಂದಾಗ ವೈದ್ಯರು ಕೊಡ್ತಾರೆ. ಸೊ ಅಂತ ಆ ಒಂದು ಇಂಡಿಕೇಶನ್ ಇದ್ದಾಗ ನಾವು ಸ್ಟೀರಾಯ್ಡ್ಸ್ ಕೊಟ್ಟಾಗ ನಮ್ಗೆ ಏನು ತೊಂದರೆ ಆಗೋದಿಲ್ಲ. ಯಾಕಂದ್ರೆ ನಾವು ಸರಿಯಾದ ಡೋಸು ಸರಿಯಾದ ಪ್ರಮಾಣದಲ್ಲಿ ಇಂಡಿಕೇಶನ್ ಇದ್ರೆ ಮಾತ್ರ ನಾವು ಆ ಸ್ಟೀರಾಯ್ಡ್ಸ್ ನ ಬಳಸ್ತೀವಿ. ಸುಮ್ನೆ ಎಲ್ಲರೂ ಈ ವಾಟ್ಸ್ಆಪ್ ಯೂನಿವರ್ಸಿಟಿಯಿಂದ ಬಂದಿರೋ ವಿಷಯದಿಂದ ಸ್ಟೀರಾಯ್ಡ್ಸ್ ತಗೊಳ್ಳೋದು ತುಂಬಾ ತಪ್ಪಾಗುತ್ತೆ. ಸೊ ನನಗೆ ಅನ್ಸುತ್ತೆ ಮಕ್ಕಳಿಗೆ ಆತರ ಏನು ಹಾನಿ ಆಗೋದಿಲ್ಲ. ಆಮೇಲೆ ಮತ್ತೆ ನೀವು ಗೈಡ್ಲೈನ್ಸ್ ಓದ್ದೆ, ಆ ಗೈಡ್ಲೈನ್ಸ್ ಅಲ್ಲಿ ಕ್ಲಿಯರ್ ಆಗಿದೆ ರೆಮಿಡೆಸಿವಿಯರ್ ಮಕ್ಕಳಲ್ಲಿ ನಾಟ್ ರೆಕಮೆಂಡೆಡ್. ಸೊ ನಾವು ತಪ್ಪು ಮಾಹಿತಿ ಕೊಡೋದು ಬೇಡ ಸಮುದಾಯಕ್ಕೆ. ಕರೆಕ್ಟ್. ಫೈನ್. ಮತ್ತೊಬ್ರು ಕಾಲರ್ ಇದ್ದಾರೆ ಬೆಳಗಾವಿಯಿಂದ, ಅವಿನಾಶ್ ಅಂತ. ಅವಿನಾಶ್ ಅವರೇ ನಮಸ್ತೆ, ಪ್ರಶ್ನೆ ಕೇಳಿ. ಮೇಡಮ್, ಅವಿನಾಶ್ ವಿರೂಪಾಕ್ಷಿ ಅಂತ. ಈಗ ಇಷ್ಟೆಲ್ಲ ಇದು ಬರ್ತಾ ಇದೆ, ಥರ್ಡ್ ವೇವ್ ಅದಕ್ಕೆ ಏನಾದ್ರು ಅಥೆಂಟಿಕ್ ಏನಾದ್ರು ಇದೆಯಾ?
ಅಥೆಂಟಿಕ್ ಅಂದ್ರೆ ಅದು ಬಂದೇ ಒಂದು, ಬರುತ್ತಾ ಅಂತ ಕೇಳ್ತೀನಿ. ಒಂದು ಸ್ಟಡಿ ಮಾಡಿದ್ದಾರೆ. ಅದನ್ನ ಅದ್ರ ಹೆಸರು ಸ್ಟಾರ್ ಅಂತ. ಅಂದ್ರೆ ಈ ವೈರಾಲಜಿಸ್ಟ್ಗಳು ಈ ಎಂತದದು ಕರೋನಾ ವೈರಾಣುಗಳು ಸ್ಪೆಷಲಿಸ್ಟ್ ಇದ್ದಾರೆ ನೋಡಿ. ನಿಮ್ಗೆಲ್ಲ ಸಾಮಾನ್ಯ ಜನರಿಗೆ ವೈರಾಲಜಿಸ್ಟ್ಗಳು ಅಂತ ಒಂದು ವಿಶೇಷ ವೈದ್ಯಕೀಯ ತಜ್ಞರಿದ್ದಾರೆ ಅಂತ ಸಹಿತ ಗೊತ್ತಿಲ್ಲ. ಮೊನ್ನೆ ಯಾರೋ ಒಂದು ಸೆಕೆಂಡ್ PUC ಓದ್ತಾ ಇರೋ ಹುಡುಗ ಕೇಳ್ತಿದ್ದ, ಮೇಡಮ್ ನಾನು ವೈರಾಲಜಿಸ್ಟ್ ಆಗ್ಬಿಡ್ತೀನಿ, ಯಾಕೆ ಕರೋನಾ ವೈರಸ್ ಬಹಳ ದಿವಸ ಇರುತ್ತೆ ಅಂತ. ಸೊ MBBS ಮಾಡ್ಕೊಂಡು ಆಮೇಲೆ ವೈರಾಲಜಿ ಮಾಡ್ಬೇಕು ಅಂತ. ಸೊ ನಮ್ಮ ವೈರಾಲಜಿಸ್ಟ್, ಎಪಿಡೆಮಿಯಾಲಜಿಸ್ಟ್ ಅಂತ ಸಮುದಾಯಕ್ಕೆ ಕಾಯಿಲೆ ಸಂಬಂಧಪಟ್ಟವರೆಲ್ಲ ಒಂದು ಸೂತ್ರ ಮಾಡೆಲ್ ಅಂತ ಮಾಡಿದ್ರು. ಸೂತ್ರ ಮಾಡೆಲ್ ಅಂದ್ರೆ ಏನು? ಸಸೆಪ್ಟಬಲ್. ಯಾರು ಸಸೆಪ್ಟಬಲ್ ಆಗ್ತಾರೆ ಅಂತ. ಫಸ್ಟ್ ವೇವ್ ಅಲ್ಲಿ 60 ವರ್ಷದ ಮೇಲ್ಪಟ್ಟವರು, ಸೆಕೆಂಡ್ ವೇವ್ ಅಲ್ಲಿ 18 ರಿಂದ 45 ವರ್ಷದಲ್ಲಿ ಇರೋ ಗುಂಪು, ಅದಾದ ನಂತರ ಮಕ್ಕಳು ಅಂತ ಈ ಸೂತ್ರ ಮಾಡೆಲ್ ಅಲ್ಲಿ ಸಸೆಪ್ಟಬಲ್ ಪಾಪ್ಯುಲೇಷನ್ ಅಂತ. ನೆಕ್ಸ್ಟ್ ಅನ್ಡಿಟೆಕ್ಟೆಡ್. ಮಕ್ಕಳಿಗೆ ಸೌಮ್ಯ ಲಕ್ಷಣದಿಂದ ಕಾಯಿಲೆ ಇತರರಿಗೆ ಹರಡ್ತಾ ಇರೋದ್ರಿಂದ ಅನ್ಡಿಟೆಕ್ಟೆಡ್ ಗ್ರೂಪ್. ಆಮೇಲೆ ಕೆಲವರು ಟೆಸ್ಟೆಡ್ ಪಾಸಿಟಿವ್. ನಂತರ ಈ ಸೂತ್ರ ಮಾಡೆಲ್ ಇಂದ ಎಷ್ಟೋ ಜನರು ಸಾವಿಗೆ ಗುರಿವಾದವರೆಲ್ಲ ಆಚೆ ಹೋಗ್ಬಿಟ್ರು. ಸೊ ಈ ಸೂತ್ರ ಮಾಡೆಲ್ ಆಧಾರಿತದಿಂದ ನಮ್ಮ ವೈರಾಲಜಿಸ್ಟ್ ಪ್ರಿಡಿಕ್ಷನ್ಸ್ ಮಾಡಿದ್ರು. ಆದ್ರೆ ಕರೋನಾ ವೈರಸ್ ಎಷ್ಟು ಮಿಸ್ಟೀರಿಯಸ್ ವೈರಸ್ ಅಂದ್ರೆ, ನಮ್ಮ ವೈರಾಲಜಿಸ್ಟ್ ಪ್ರಿಡಿಕ್ಷನ್ಸ್ ಪ್ರಕಾರ ಸೆಕೆಂಡ್ ವೇವ್ ಇಷ್ಟು ಮಟ್ಟಕ್ಕಾಗುತ್ತೆ ಅಂತ ಇರ್ಲಿಲ್ಲ. ಹಾಗಾಗಿ ನಾವು ಅಜಾಗೃತರಾಗಿ ಕರೋನಾ ಹೋಯ್ತು ಅಂದ್ಬಿಟ್ಟು ಸೆಕೆಂಡ್ ವೇವ್ ಇಂದ ಬಹಳಷ್ಟು ದುಷ್ಪರಿಣಾಮಗೆ ಗುರಿಯಾದ್ವಿ. ಸೊ ಎಲ್ಲೋ ಒಂದ್ ಕಡೆ ಈ ಹೈಪೋಥೆಟಿಕಲ್ ಅಥವಾ ಸ್ಟ್ಯಾಟಿಸ್ಟಿಕಲ್ ಮಾಡೆಲ್ ನಮ್ಗೆ ಎಡವಟ್ಟಾಯ್ತು. ಸೊ ಅದೇ ಮಾಡೆಲ್ ನಾವು ಇನ್ನೊಂದು ಅದನ್ನ ಮಾಡಿಫಿಕೇಶನ್ ಮಾಡ್ಕೊಂಡಾಗ 3ನೇ ವೇವ್ ಬಹುಶಃ ನನ್ಗೇನೋ ಒಂದ್ ಕಡೆ ಕಾನ್ಫಿಡೆನ್ಸ್ ಇದೆ, ಮಕ್ಕಳಿಗೆ ಅಷ್ಟೊಂದು ಅದು ಆಗಲ್ಲ ಅಂತಂತ. ಬಹುಶಃ ಮಕ್ಕಳಿಗಾಗ್ಬೋದು. ಯಾಕೆ ಅಂದ್ರೆ ಇವ್ರಿಗಿನ್ನೂ ವ್ಯಾಕ್ಸಿನೇಷನ್ ಆಗಿಲ್ಲ, ಹೆಚ್ಚಾಗಿ ಅವ್ರಿಗೆ ಇನ್ಫೆಕ್ಷನ್ ಬಂದಿಲ್ಲ, ಶಾಲೆಗೆ ಹೋಗದೆ ಇರೋದ್ರಿಂದ ಅವ್ರಿಗೆ ಕ್ರಾಸ್ ಇನ್ಫೆಕ್ಷನ್. ಬೇರೆ ಕಂಟ್ರೀಸ್ ಎಲ್ಲ ಆಲ್ರೆಡಿ ನೋಡ್ಬಿಡ್ತೀವಿ, ಸೆಕೆಂಡ್ ವೇವ್ ಹೋಗಿ ಥರ್ಡ್ ವೇವ್, ಫೋರ್ತ್ ವೇವ್ ಎಲ್ಲ ಅವ್ರು ಫೇಸ್ ಮಾಡ್ತಿರೋದ್ರಿಂದ ಬಹುಶಃ ಇಲ್ಲೂ ಬರಬಹುದು ಅನ್ನೋ ಪ್ರೆಡಿಕ್ಷನ್ ಇದೆ. ಒಬ್ರು ಕಾಲರ್ ಇದ್ದಾರೆ ಮೇಡಮ್, ಗೋಪಾಲಯ್ಯ. ಗೊತ್ತಿರೋದ್ರಿಂದ ಜಾಗೃತರಾಗೋಣ. ಗೋಪಾಲಯ್ಯ ಅಂತ ಕಾಲರ್ ಇದ್ದಾರೆ. ಗೋಪಾಲಯ್ಯ ಅವರೇ ನಮಸ್ತೆ, ಪ್ರಶ್ನೆ ಏನಿದೆ ಕೇಳಿ. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ಕೇಳಿಸ್ತಾ ಇದೆ, ಕ್ವೆಶ್ಚನ್ ಕೇಳಿ ಬೇಗ. ಮೇಡಮ್ ನಮ್ಮ ಮಗನಿಗೆ ಮೂಗಿಯಲ್ಲಿ ದುರ್ಮಾಂಸ ಬೆಳೆದಿದೆ ಸ್ವಲ್ಪ. ಎಷ್ಟು ವರ್ಷ ಅವನಿಗೆ? ಇವಾಗ 7-8 ವರ್ಷ ಅವನಿಗೆ. ಓಕೆ. ದುರ್ಮಾಂಸ ಬೆಳೆದಿದೆ ಸ್ವಲ್ಪ. ಡಾಕ್ಟರ್ ಅವರು ಆಪರೇಷನ್ ಮಾಡೋದು ಬೇಡ ಅಂತ ಹೇಳಿದ್ರು, ಅದಕ್ಕೆ ಸ್ವಲ್ಪ ನಿಮ್ ಸಜೆಷನ್ ತಗೊಳ್ಳೋಣ ಅಂತ ಮೇಡಮ್. ಫಸ್ಟ್ ಆಫ್ ಆಲ್ ಅದು ದುರ್ಮಾಂಸ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂತ ಅಂದ್ಬಿಟ್ಟು ಮಗುನ ನೋಡ್ಬೇಕಾಗತ್ತೆ. ಉಸಿರಾಟಕ್ಕೆ ತೊಂದರೆ ಆಗ, ಈಗ ಒಂದ್ ಮೂಗಲ್ಲಿ ದುರ್ಮಾಂಸ ಆದ್ರೆ ಇನ್ನೊಂದ್ ಮೂಗು ಮುಚ್ಕೊಂಡಾಗ ಮಗುಗೆ ಉಸಿರಾಟ ಹೇಗಾಗತ್ತೆ ಅಂತ. ತೀವ್ರ ಕಷ್ಟವಾಗಿದ್ರೆ ಆ ದುರ್ಮಾಂಸಕ್ಕೆ ಚಿಕಿತ್ಸೆ ಮೂಗು ENT ಸ್ಪೆಷಲಿಸ್ಟ್ ಅಂತ ಹೇಳ್ತೀವಿ, ಕಿವಿ ಮೂಗು ಗಂಟಲು ತಜ್ಞರ ಹತ್ರ ಹೋಗಿ ತೋರಿಸ್ಬೇಕಾಗತ್ತೆ. ಈ ಸದ್ಯ ಪರಿಸ್ಥಿತಿಯಲ್ಲಿ ನಿಮ್ಗೆ ಲಾಕ್ಡೌನ್ ಅದೆಲ್ಲ ತೊಂದರೆ ಆಗಿದ್ರೆ 2 ಚಮಚ ಕಾದಾರಿದ ನೀರ್ಗೆ 1 ಕಲ್ಲು ಉಪ್ಪು ಹಾಕ್ಬಿಟ್ಟು ಎವ್ರಿ 2 ಅವರ್ಸ್ ಮೂಗಿಗೆ 2 ಡ್ರಾಪ್ ಹಾಕಿ, ಇದು ನಮ್ ದೇಹದಲ್ಲಿ ಇರೋ ಐಸೋಟೋನಿಕ್ ಅಂತ ಹೇಳ್ತೀವಿ, ಮೂಗು ಕ್ಲಿಯರ್ ಆಗತ್ತೆ. ಹಂಗೂ ಕ್ಲಿಯರ್ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ನೀವು ENT ಸ್ಪೆಷಲಿಸ್ಟ್ ಅಥವಾ ಯಾವ್ದಾರ ಒಂದು ಮಕ್ಕಳ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ತೋರಿಸಿ. ಯಾಕಂದ್ರೆ ನಾವು ಮಾಧ್ಯಮದ ಮೂಲಕ ಹೇಳಿದ ಔಷಧಿನ ತುಂಬಾ ಜನ ಬೇರೆ ತರ ಬಳಸ್ಕೊಂಡ್ಬಿಡ್ತಾರೆ, ಅದರಿಂದ ಹಾನಿ ಆಗ್ಬಾರ್ದು ಅಂತ ಅಷ್ಟೇ. ರಾಘವೇಂದ್ರ ಅಂತ ಮತ್ತೊಬ್ರು ಕಾಲರ್ ಇದ್ದಾರೆ. ರಾಘವೇಂದ್ರ ಅವರೇ ನಮಸ್ತೆ, ಪ್ರಶ್ನೆ ಕೇಳಿ ಸರ್. ನಮಸ್ತೆ ಮೇಡಮ್. ಮೇಡಮ್ ನಮ್ಮ ಅಮ್ಮಂಗೆ ಒಂದು ಗವರ್ಮೆಂಟ್ ಹಾಸ್ಪಿಟಲ್ ಕುಂದಾಪುರದಲ್ಲಿ ಸೇರಿಸಿದ್ದೀವಿ. ಅವ್ರಿಗೆ ಒಂದು 65 ಇಯರ್ಸ್. ಸೊ ಲಾಸ್ಟ್ ಒಂದು 15 ಡೇಸ್ ಇಂದ ಅವರಿಗೆ ಆಕ್ಸಿಜನ್ ಲೆವೆಲ್ ಒಂದು 89 to 90 ಇದೆ. ಸೊ ಡಾಕ್ಟರ್ ಹತ್ರ ಕೇಳಿದ್ರೆ ಅವರು ಕ್ಯೂರ್ ಆಗ್ತಾರೆ, ಏನು ಸರಿಯಾಗಿ ರೆಸ್ಪಾನ್ಸ್ ಹೀಗೆ ಹೇಳ್ತಾ ಇದ್ದಾರೆ. ಇನ್ಫೆಕ್ಷನ್ ಕಡಿಮೆ ಆಗ್ಬೇಕು ಅಂತ ಇದ್ದಾರೆ. ಬಟ್ ನನ್ನ ಕ್ವಶನ್ ಅಂತ ಹೇಳಿದ್ರೆ ಅವ್ರು ರಿಕವರ್ ಆಗ್ಬಹುದಾ, ಪುನಃ ನಾರ್ಮಲ್ ಬರ್ಬಹುದಾ, ಹಾಸ್ಪಿಟಲ್ ಇಂದ ಹೊರಗಡೆ ಬರ್ಬಹುದಾ, ಎಷ್ಟು ಸಮಯ ತಗೊಳ್ಬಹುದು? ಅವರಿಗೆ ಕೋಮಾರ್ಬಿಡ್ ಕಂಡೀಷನ್ಸ್ ಹೇಳಿ. ಎಷ್ಟು ಸಮಯದಲ್ಲಿ ಕೋಮಾರ್ಬಿಡ್ ಕಂಡೀಷನ್ಸ್ ಅಂತ ಇರುತ್ತೆ. ಡಯಾಬಿಟಿಸ್, ರಕ್ತ ಒತ್ತಡ, ಆಮೇಲೆ ಕ್ರಾನಿಕ್ ಲಂಗ್ ಡಿಸೀಸು, ಕಿಡ್ನಿ ಡಿಸೀಸು, ಸ್ಥೂಲಕಾಯ, ಈ ಕೋಮಾರ್ಬಿಡ್ ಕಂಡೀಷನ್ಸ್ ಇದ್ರೆ ಅವ್ರಿಗೆ ತೊಂದರೆ ಆಗತ್ತೆ. ಕೋಮಾರ್ಬಿಡ್ ಕಂಡೀಷನ್ಸ್ ಇಲ್ಲ, ಕೋವಿಡ್ ಬಂದು ಅವರು ರಿಕವರ್ ಆಗ್ತಾ ಇದ್ರೆ ಬಹಳ ದಿನ ತಗೊಳುತ್ತೆ ನಿಮ್ ಲಂಗ್ಸ್ ವಾಪಸ್ಸು ಪುನರ್ಸ್ಥಿತಿಗೆ ಬರೋದು. ಸ್ವಲ್ಪ ಮಟ್ಟಿಗೆ 2% ಅಷ್ಟು ಪುನರ್ಸ್ಥಿತಿಗೆ ಬರೋದಿಲ್ಲ.
ಸೊ ನೀವು ನಿಮ್ಮ ವೈದ್ಯರು ಒಂಥರ ಅಂದ್ರೆ ನಾನು ಮಕ್ಕಳು ರಿಪೋರ್ಟ್ ನೋಡದೆ ಪೇಷಂಟ್ ಕಂಡೀಷನ್ ಕಣ್ಣಾರೆ ನೋಡದೆ ಈ ಕೇಸಲ್ಲಿ ಸ್ಪಷ್ಟವಾಗಿ ಹೇಳಕ್ ಆಮೇಲೆ ತುಂಬಾ ಜನ ಈ ಇದಿರ್ತಲ್ಲ ಆಕ್ಸಿಮೀಟರ್ ನ ಅದನ್ನ ಹೆಂಗ್ ಬಳಸೋದು ಗೊತ್ತಿಲ್ಲ. ನೀವು ಮಾತಾಡೋ ಮಾಧ್ಯಮದವರು ಪಲ್ಸ್ ಆಕ್ಸಿಮೀಟರ್ ರೈಟ್ ತಂಬಲ್ ಬಳಸ್ಬೇಕು, ಅದು ಬಿಸಿ ನೀರಲ್ಲಿ ಇಟ್ಟಿರ್ಬೇಕು, ಆಮೇಲೆ ಎಲ್ಲ ಅದನ್ನ ಅವ್ರಿಗೆ ಒಂಥರ ರಿಪೀಟೆಡ್ ಆಗಿ ಒಂದು ನ್ಯೂಸ್ ಕ್ಯಾಪ್ಸ್ಯೂಲ್ ತರ ಮಾಡಿದ್ರೆ ತುಂಬಾ ಜನ ಪಲ್ಸ್ ಆಕ್ಸಿಮೀಟರ್ ನ ಬಳಸೋ ವಿಧಾನ ಗೊತ್ತಿರಲ್ಲ. ಕ್ವಿಕ್ ಆಗಿ ಡಾಕ್ಟರ್, ಸಮಯ ಸ್ವಲ್ಪ ಕಡಿಮೆ ಇದೆ, ನೀವಾಗ್ಲೇ ಮಗು ಮೇಲೆ ತಾಯಿ ಯಾವ ತರ ನಿಗಾ ಇಡಬೇಕು, ಸೊ ಮನೇಲೆ ಇದ್ಕೊಂಡು ಅಂತ ಹೇಳ್ತಾ ಇದ್ರೆ ಅದನ್ನ ಕ್ವಿಕ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ಬೋದಾ 1 ನಿಮಿಷದಲ್ಲಿ? ಡಾಕ್ಟರ್, ನಾನು ಕೇಳ್ತಾ ಇದ್ದೆ, ಟೈಮ್ ಸ್ವಲ್ಪ ಕಡಿಮೆ ಇದೆ, ಕ್ವಿಕ್ ಆಗಿ ಮನೇಲೆ ತಾಯಿ ಮಗುವಿನ ಮೇಲೆ ಯಾವ ತರ ನಿಗಾ ಇಡಬೇಕು, ಅದನ್ನ ಡಾಕ್ಟರ್ಗೆ ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಹೇಳ್ತೀನಿ ಅಂತ ಅಂತಿದ್ರಿ. ಫೈನ್. 3ನೇ ಅಲೆಯಲ್ಲಿ ಮಕ್ಕಳನ್ನ ಯಾವ ತರ ನೋಡ್ಕೋಬೇಕು, ಅದ್ರ ಜೊತೆಯಲ್ಲಿ ಬಹುಶಃ ಮನೆಯಲ್ಲೇ ಇದ್ಕೊಂಡು ತಾಯಿನೇ ನಿಗಾ ಇಟ್ಟರೆ ಸ್ವಲ್ಪ ಬೆಟರ್ ಇರುತ್ತೆ. ಯಾಕಂದ್ರೆ ಮಕ್ಕಳಿಗೆ ಕೋವಿಡ್ ಕೇರ್ ಸೆಂಟರ್ಗೋ ಅಥವಾ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಾಗ ಬೇರೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆದಾಗ ಅಲ್ಲಿ ಪ್ಯಾನಿಕ್ ಆಗಿಬಿಡ್ತಾರೆ ಮಕ್ಕಳು. ಹಾಗಾಗಿ ಅಲ್ಲಿ ಒಂದು ಆತ್ಮಸ್ಥೈರ್ಯ ಹೋಗ್ಬಿಡುತ್ತೆ, ಮತ್ತಷ್ಟು ಹೆಲ್ತ್ ಮೇಲೆ ಅದು ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಮನೇಲೇ ಮೈಲ್ಡ್ ಆಗಿ ಸಿಂಪ್ಟಮ್ಸ್ ಬಂದರೂ ಕೂಡ ಸೊ ಮಕ್ಕಳ ಮೇಲೆ ನಿಗಾ ಇಟ್ಟು ಡಾಕ್ಟರ್ ಅಡ್ವೈಸ್ ತಗೊಳ್ಳೋದು ಬೆಟರ್. ಡಾಕ್ಟರ್, ನಾನು ಕ್ವಿಕ್ ಆಗಿ ಕೇಳಕ್ ಬಯಸ್ತೀನಿ, ವಿದಿನ್ 30 ಸೆಕೆಂಡ್ಸ್, ಮಗು ಮೇಲೆ ತಾಯಿ ಯಾವ ತರ ನಿಗಾ ಇಡಬೇಕು ಮನೇಲೆ? ಡಾಕ್ಟರ್, ನನ್ನ ವಾಯ್ಸ್ ನಿಮಗೆ ಕರೆಕ್ಟಾಗಿ ರೀಚ್ ಆಗ್ತಿದ್ರೆ ಆಗ್ಲೇ ನೀವು ತಾಯಿ ಯಾವ ತರ ಮಗು ನೋಡ್ಕೋಬೇಕು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದಿದ್ದೀರಿ. ಟೈಮ್ ಸ್ವಲ್ಪ ಶಾರ್ಟೇಜ್ ಇದೆ, ಬೇಗ ಎಕ್ಸ್ಪ್ಲೈನ್ ಮಾಡ್ಬೋದಾ ಕ್ವಿಕ್ ಆಗಿ? ಫೈನ್, ಸಂಪರ್ಕ ಸರಿಯಾಗಿ ಸಾಧ್ಯವಾಗಿಲ್ಲ ಅನ್ಸುತ್ತೆ. ಸೋ ಫಾರ್ ಡಾಕ್ಟರ್ ಎಕ್ಸ್ಪ್ಲೈನ್ ಮಾಡಿದ್ದು ನಿಮಗೆ ಬೆನಿಫಿಟ್ ಆಗಿದೆ, ಯೂಸ್ಫುಲ್ ಆಗಿದೆ ಇನ್ಫಾರ್ಮೇಶನ್ ಅಂತ ಭಾವಿಸ್ತೀವಿ. ಇದು ಸದ್ಯದ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ